ನೋಡಿದಂಥ ದರ್ಶನ್ ಅವ್ರು ಏನಿದ್ದಾರೆ ಅವ್ರು ಖಂಡಿತ ಈ ಕೃತ್ಯವನ್ನು ಮಾಡೋದಕ್ಕೆ ಸಾಧ್ಯ ಇರಲ್ಲ ಅಂತ ನನ್ನ ಭಾವನೆ. ಅವರಿಗೆ ಯಾವ ಟೈಮಲ್ಲಿ ಅದನ್ನು ಬಿರುದು ಕೊಟ್ಟರೋ ಗೊತ್ತಿಲ್ಲ. ಚಾಲೆಂಜಸ್ ಮೇಲೆ ಚಾಲೆಂಜಸ್ ಆ್ಯಂಡ್ ದಿಸ್ ಇಸ್ ದ ಹೈಟ್ಸ್. ಸೊ ಈ ಚಾಲೆಂಜನ್ನು ಅವ್ರು ಮೀರಿ ಬರ್ತಾರೆ ಅನ್ನೋ ನಂಬಿಕೆ ಇದೆ ನಮಗೆ. ನಾವು ನೋಡಿದಂಥ ದರ್ಶನ್ ಏನಿದ್ದಾರೆ ಅವರ ಸ್ನೇಹವನ್ನು, ಅವ್ರ ಪ್ರೀತಿಯನ್ನು ಅನುಭವಿಸಿದಂಥವ್ರು, ಆ ಅಪ್ಪುಗೆಯನ್ನು ಅನುಭವಿಸಿದವರು ಯಾರ್ಯಾರಿದ್ದಾರೋ ಅವ್ರು ಹೇಳ್ತಾರೆ ಚಿನ್ನನೇ ಇದು ವಜ್ರನೇ ಅಂತ. ಸೊ ನೀವು ಕಂಡಂತೆ ದರ್ಶನ್ ಅವರು ಹೇಗೆ ಇಂಥ ಒಂದು ಕೃತ್ಯದಲ್ಲಿ ಅವ್ರು ಭಾಗಿಯಾಗಿರ್ತಾರೆ ಅಂತ ನೀವು ಸಂಶಯ ಪಡೋದಕ್ಕೂ ಸಾಧ್ಯನಾ ಅಥವಾ ಅಸಾಧ್ಯನಾ? ಅವ್ರು ತಪ್ಪಿತಸ್ಥಂತ ಪೂರ್ವಾದರೆ ಶಿಕ್ಷೆ ಆಗುತ್ತೆ. ಕಾನೂನಿದೆ, ನ್ಯಾಯ ಇದೆ. ಬಿದ್ದಾಗ ಆಳ್ಗೊಂದು ಕಲ್ಲು ಅನ್ನೋ ಒಂದು ಮಾತಿದೆ. ಬಿದ್ದಾಗ ಎಲ್ಲರೂ ಕಲ್ಲು ಹಾಕೋರೆ, ಆದರೆ ಬಿದ್ದಿರೋರನ್ನ ಕೈ ಹಿಡಿದು ಮೇಲೆತ್ತಾರೆ ಯಾರು? ಸೊ ಬಿದ್ದಿರೋರನ್ನ ಕೈ ಹಿಡ್ಕೊಂಡು ಮೇಲೆತ್ತುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಶಮಿತಾ ಮಲ್ನಾಡ್ ಅವರ ಮಾತು. ಯಾಕೆ ಈ ಮಾತು ಹೇಳ್ತಿದ್ದೀನಿ, ಅವ್ರು ಯಾಕೆ ಆ ಮಾತು ಹೇಳ್ತಿದ್ದಾರೆ ಅಂತಂದರೆ, ಕೊಲೆ ಪ್ರಕರಣದಲ್ಲಿ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ. ಅವರು ಜೈಲು ವಾಸ ಅನುಭವಿಸ್ತಾ ಇದ್ದಾರೆ. ಅವರು ಪರ ವಿರೋಧ ಚರ್ಚೆಗಳಾಗ್ತಾ ಇದೆ. ಕೆಲವರು ಇಲ್ಲ ಮಾಡಿದ್ದಾರೆ ಕೊಲೆ ಅಂತಿದ್ದಾರೆ, ಇಲ್ಲ ಇದು ಆರೋಪ ಅಷ್ಟೇ, ಅಪರಾಧಿ ಅಂತ ನೀವು ಪಟ್ಟ ಕೊಡಬೇಡಿ, ಸದ್ಯ ಆರೋಪಿ ಸ್ಥಾನದಲ್ಲಿದ್ದಾರೆ ಅಂತಿದ್ದಾರೆ. ಸೊ ಚಿತ್ರರಂಗ ಒಂದು ಕುಟುಂಬ ಅಂತ ಅಂದಮೇಲೆ ಕಷ್ಟ ಬರೀ ಸುಖದಲ್ಲಿ ಮಾತ್ರ ಅಲ್ಲ, ಕಷ್ಟದಲ್ಲಿದ್ದಾಗಲೂ ಕೂಡ ನಾವು ಜೊತೆಗಿದ್ದೀವಿ ಅನ್ನುವಂಥ ಧೈರ್ಯವನ್ನು ತುಂಬಬೇಕು. ಸೊ ಹೀಗಾಗಿ ನಾವು ಆಳ್ಗೊಂದು ಕಲ್ಲು ಅಂತ ಕಲ್ಲು ಹಾಕೋದು ಬೇಡ, ಅವ್ರನ್ನ ಕೈ ಹಿಡಿದು ಮೇಲೆತ್ತುವಂಥ ಕೆಲಸವನ್ನು ಮಾಡೋಣ ಅನ್ನುವಂಥದ್ದು ಶಮಿತಾ ಮಲ್ನಾಡ್ ಅವರ ಮಾತು. ಸೊ ನನ್ನೊಟ್ಟಿಗೆ ಈಗ ಅಂದರೆ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಮಾತನಾಡಲಿಕ್ಕೆ ರೆಡಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅಂದರೆ ಚಿತ್ರರಂಗ ಯಾವುದಾದ್ರೂ ಬೇರೆ ವಿಚಾರಗಳು ಬಂದಾಗ ಚಿತ್ರರಂಗ ಅಂದರೆ ಒಂದು ಕುಟುಂಬ, ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ ಅಂತಾರೆ. ಬಟ್ ಅದೇ ಒಂದು ಕುಟುಂಬದಲ್ಲಿ ಇವತ್ತು ಪರವಾಗಿರೋರು ಇದ್ದಾರೆ, ವಿರೋಧವಾಗಿ ನಿಂತಿರೋರು ಇದ್ದಾರೆ. ಅದು ಅವರವ್ರ ವೈಯಕ್ತಿಕ ಬಿಡಿ. ಯಾಕಂದರೆ ಪರ್ಸ್ನಲ್ ವಿಚಾರದಿಂದ ಕೆಲವೊಬ್ಬರು ಇಂತಹ ಸಮಯದಲ್ಲಿ ದ್ವೇಷ ಸಾಧಿಸ್ತಾರೆ. ಬಟ್ ಶಮಿತಾ ಮಲ್ನಾಡ್ ಅವರು ತುಂಬ ಅಂದರೆ ನಿಮ್ಮ ಮನಸ್ಸಿನ ಭಾವನೆಗಳೆಲ್ಲವನ್ನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳುವಂಥ ಕೆಲಸ ಮಾಡಿದ್ರಿ. ನಿಮಗೆ ದರ್ಶನ್ ಅವರು ಸಹೋದರ ಮತ್ತು ಅಣ್ಣ, ಗೆಳೆಯ, ಈ ಥರದ್ದೆಲ್ಲ ಒಂದು ಅನುಬಂಧವನ್ನು ಕೂಡ ಅಲ್ಲಿ ವ್ಯಕ್ತಪಡಿಸಿದ್ದೀರಿ. ಫಸ್ಟ್ ರಿಯಾಕ್ಷನ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಫಸ್ಟ್ ರಿಯಾಕ್ಷನ್ ತಮ್ಮದು? ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ರಿಯಾಕ್ಷನ್ ಅನ್ನೋದಕ್ಕಿಂತ ಅದು ಎಲ್ಲರಿಗೂ ಒಂದೇ ಆಗಿದ್ದು, ಶಾಕ್. ಎಲ್ಲರಿಗೂ ಶಾಕೇ ಆಗಿದ್ದು. ಯಾಕೆಂದ್ರೆ ಯಾರೂ ಎಕ್ಸ್ಪೆಕ್ಟ್ ಮಾಡದೇ ಇರೋವಂಥದ್ದು ಘಟನೆ ಆಗಿದ್ದಿದ್ದು. ಸೊ ಅವತ್ತು ಮಂಗಳವಾರ ನನ್ನ ಜ್ಞಾಪಕ ಇದೆ, ಮಗಳನ್ನ ಸ್ಕೂಲಿಗೆ ಕಳ್ಸೋ ಸ್ವಲ್ಪ ತಡ ಆಗಿ ನಾನು ಹೊರಡೋದು ಲೇಟ್ ಆಯಿತು. ನಂಗೆ ರೆಕಾರ್ಡಿಂಗ್ ಇತ್ತು ಅವತ್ತು. ಸೊ ರೆಕಾರ್ಡಿಂಗ್ ಸ್ಟುಡಿಯೋಗೆ ಯೂಶ್ವಲಿ ನಾವು ಒಂಥರ ಪಾಸಿಟಿವ್ ವೈಬ್ಸಲ್ಲಿ ಹೋಗ್ತೀವಿ. ರೆಕಾರ್ಡಿಂಗ್ ಅಂದರೆ ಎಲ್ಲರಿಗೂ ಖುಷಿ, ಹಾಡೋದಂದರೆ ಖುಷಿ. ಇವತ್ತು ಏನು ಹೊಸದು ಮಾಡೋದು, ಇದು ನನ್ನದೇ ಮ್ಯೂಸಿಕ್ ಡೈರೆಕ್ಷನ್ ಆಗಿದ್ದರಿಂದ ನಾನು ಬೇರೆ ಮ್ಯೂಸಿಷಿಯನ್ಸ್ನ ಕರೆದಿದ್ದೆ. ಆ್ಯಂಡ್ ಅವರೆಲ್ಲರೂ ಬಂದು ವೆಯ್ಟ್ ಮಾಡ್ತಾಯಿದ್ರು. ಒಂದು ಹಾಫ್ ಆನ್ ಅವರ್ ನಾನು ಲೇಟಾಗಿ ಹೋದ ಕೂಡಲೇ ಯಾರೂ ಏನೂ ಮಾತಾಡ್ತಾ ಇಲ್ಲ. ಆ್ಯಂಡ್ ಸಡನ್ಲಿ ಒಂಥರ ನಿಮ್ಗೊಂಥರ ಫೀಲ್ ಆಗುತ್ತಲ್ಲ, ಹೋದ್ಕೊಳ್ಳೆ ಎಲ್ಲರೂ ಖುಷೀಲಿ ಮಾತಾಡ್ತೀವಿ, ಹಾಯ್ ಹಾಯ್ ಅಂತೆಲ್ಲ ಮಾತಾಡ್ತೀವಿ. ನಾನು ಎಲ್ಲರಿಗೂ ಹಾಯ್ ಅಂತಿದ್ದೀನಿ, ಯಾರು ಏನು ಮಾತಾಡ್ತಾಯಿಲ್ಲ. ಮೇಡಮ್ ಗೊತ್ತಾಯ್ತಾ ಹಿಂಗೆ ಏನು, ಯಾಕೆಂದರೆ ಅವರು ಅಂದ್ಕೊಂಡಿದ್ದಾರೆ ನನಗೂ ಗೊತ್ತು ಅಂತ. ಸೊ ನನಗೆ ಬೆಳಗ್ಗೆಯಿಂದ ಏನೂ ನ್ಯೂಸೇ ಗೊತ್ತಾಗಿಲ್ಲ, ಯಾರೂ ಕಾಲ್ ಮಾಡಿಲ್ಲ, ಏನಿಲ್ಲ. ಸೊ ನನ್ನದೇ ಬೇರೆ ಯೋಚನೆಯಲ್ಲಿ ನನ್ನ ತಲೆಯಲ್ಲಿ ಬೇರೆನೇ ಏನೋ ಕಂಪೋಸಿಷನ್ ಏನೋ ನಾನು ಯೋಚನೆ ಮಾಡ್ಕೊಂಡು ಹೋಗ್ತೇನೆ. ಅವರು ದರ್ಶನ್ದು ಗೊತ್ತಾಯ್ತಾ, ವಿಷಯ ಗೊತ್ತಾಯ್ತಾ, ಏನು ನನ್ನ ತಕ್ಷಣ ನನಗನ್ಸಿದ್ದು ಏನೋ ಆಯಿತು ಆ್ಯಕ್ಸಿಡೆಂಟ್. ಯಾಕೆಂದ್ರೆ ಲಾಸ್ಟ್ ಟೈಮ್ ಒಂದ್ಸರಿ ಅವ್ರಿಗೆ ಆ್ಯಕ್ಸಿಡೆಂಟ್ ಎಲ್ಲ ಆಗಿ ಒಂಥರ ಆಯ್ತು. ಏನಾಯಿತು ಕರೆಕ್ಟಾಗಿ ಹೇಳಿ ಅಂತ. ಇಲ್ಲ ಹಿಂಗೆ ಅರೆಸ್ಟ್ ಆಗಿದ್ದಾರೆ, ಸೊ ಫಾರ್ ಸಮ್ ಇದು. ಸೊ ನನಗೆ ಫಸ್ಟ್ ಅನಿಸಿದ್ದು ಅವರೆಲ್ಲ ಸುಮ್ಮನೆ ಏನೋ, ಏಕೆಂದರೆ ಎಲ್ಲ ಟೈಮೂ ದರ್ಶನ್ ವಿಷಯಕ್ಕೆ ತುಂಬಾ ಏನೇನೋ ಮಾತಾಡ್ತಾ ಇರ್ತೀವಿ. ನಾನು ಅವ್ರ ಪರವಾಗಿ ಮಾತಾಡ್ತಾ ಇರ್ತೀನಿ, ಏನೋ ಹೇಳ್ತಾ ಇರ್ತೀನಿ. ತುಂಬ ಇಷ್ಟ ಅನ್ನೋದು ಅವರೆಲ್ಲರಿಗೂ ಗೊತ್ತು. ಸೊ ಏನೋ ತಮಾಷೆ ಮಾಡ್ತಿದ್ದಾರೆ ಅಂತ ನಾನು ಸುಮ್ಮನೆ ಏನ್ರಿ ಈ ವಿಷಯದಲ್ಲಿ ಯಾರು ತಮಾಷೆ ಮಾಡ್ತಾರೆ, ಏನು ಹೇಳ್ತಾ ಇದ್ದೀರಾ, ಎಲ್ಲರೂ ಮೊಬೈಲ್ ಇಟ್ಕೊಂಡಿದ್ದೀವಿ ನೋಡಿ ಅಂತ. ಸೊ ಪಕ್ಕದ ಥಿಯೇಟ್ರಲ್ಲಿ ಅಂದರೆ ಅದರಲ್ಲೇ ಪಕ್ಕದ ರೂಮಲ್ಲಿ ಟಿ ವಿ ಇದೆ. ನಾನು ಹೋಗ್ಬಿಟ್ಟು ಫಸ್ಟ್ ಟಿ ವಿ ಆನ್ ಮಾಡಿದೆ. ಸೊ ಎಲ್ಲ ಚಾನಲಲ್ಲೂ ಅದೇ ಬರ್ತಾಯಿದೆ. ಆ್ಯಂಡ್ ಟೋಟ್ಲಿ ಶಾಕಿ, ಏನೂ ಗೊತ್ತಾಗ್ತಾ ಇರಲಿಲ್ಲ, ಬ್ಲ್ಯಾಂಕ್ ಆಗ್ಬಿಟ್ಟಿದ್ವಿ ಅವತ್ತು ನಾವು. ಸ್ಟುಡಿಯೋದಲ್ಲಿ ಅವ್ರಿಗೆಲ್ಲ ಹೇಳ್ದೆ, ಇಲ್ಲ ಐ ಕೆನಾಟ್ ರೆಕಾರ್ಡ್. ಸೊ ಅಂದ್ಬಿಟ್ಟು ಅವರೆಲ್ಲ ಸ್ವಲ್ಪ ಹೊತ್ತು ಟಿ ವಿ ಎಲ್ಲ ನೋಡಿದ್ರು. ನೋಡ್ಬಿಟ್ಟು ಅವರೆಲ್ಲ ಹೊರಟ್ರು. ನಾನು ಆಲ್ಮೋಸ್ಟ್ 4:30 ಗಂಟೆ ತನಕನೂ ಬೆಳಗ್ಗೆ ಹೋದಳು ಬರೀ ಟಿ ವಿ ನೋಡ್ತಾನೆ ಕೂತಿದ್ವಿ. ರೆಕಾರ್ಡಿಂಗ್ ಮಾಡಲಿಲ್ಲ ಅವತ್ತು.
ನೀವು ಅವರೊಟ್ಟಿಗೆ ಸಿನಿಮಾಗಳನ್ನು ಅಂದರೆ ಅವ್ರ ಸಿನಿಮಾಗಳಿಗೆ ಹಾಡಿದಿರಿ, ಅದನ್ನು ಹೊರತುಪಡಿಸಿ ಒಂದು ಬಾಂಡಿಂಗ್ ಇದೆ ಅನ್ನೋಂಥದ್ದು ಅವ್ರ ಮನೆಗೆ ಹೋದಾಗ ನೀವು ತೊಗೊಂಡಿರ್ತಕ್ಕಂಥ ಪಿಕ್ಚರ್ಸ್ನ ನೋಡಿದ್ರೆ ಮತ್ತು ನೀವು ಬ್ರದರ್ ಅಂತ ನೀವು ಮೆನ್ಷನ್ ಮಾಡೋದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಿಮ್ಮ ಅವರ ಒಡನಾಟ ಎಲ್ಲಿಂದ ಶುರುವಾಗಿದ್ದು ಮತ್ತು ನಿಮ್ಮ ಅವರ ಬಾಂಧವ್ಯದ ಬಗ್ಗೆ ಮಾತಾಡೋದಾದ್ರೆ? ಇದು ಒಂಥರ ಯಾವಾಗ ಅಂತಲೇ ಗೊತ್ತಿಲ್ಲ ನನಗೆ. ಆ ಥರ ಹಂತ ಹಂತವಾಗಿ ಆ ಒಂದು ಬಾಂಧವ್ಯ ಬೆಳೆದಿದ್ದು ಅಂತ ಹೇಳ್ಬೋದು. ಬಟ್ ಮೊದಲಿಗೆ ಅವ್ರನ್ನ ನಾನು ನೋಡಿದ್ದು ಮೆಜೆಸ್ಟಿಕ್ ಸಿನಿಮಾದ ಹಾಡಿನ ರೆಕಾರ್ಡಿಂಗ್ ಟೈಮ್ನಲ್ಲೇ. ಅಶ್ವಿನಿ, ಇವಾಗ ಆ ಸ್ಟುಡಿಯೋ ಇಲ್ಲ ಅಶ್ವಿನಿ ಅವ್ರದ್ದು, ಅದು ವಿಜಯನಗರದಲ್ಲಿ ಸ್ಟುಡಿಯೋ ಇತ್ತು. ಆ ಸ್ಟುಡಿಯೋದಲ್ಲಿ ಬರೀ ವಾಯ್ಸ್ ರೂಮ್ಗೆ ಅಂತ ಒಂದಿಷ್ಟು ಒಂದು ಚಿಕ್ಕದೊಂದು ವಾಯ್ಸ್ ರೂಮ್ ಇದೆ. ಸೊ ರೆಕಾರ್ಡಿಂಗ್ ಸ್ಟುಡಿಯೋ. ಸೊ ಅಲ್ಲಿದ್ದೆ. ಸಾಧು ಕೋಕಿಲ ಬಂದುಬಿಟ್ಟು ಸಾಂಗ್ ಎಲ್ಲ ಕೊಟ್ಟರು, ಎಲ್ಲ ಕಲ್ತ್ಕೊಂಡು ನಾನು ಹೇಮಂತ್ ಒಟ್ಟಿಗೆ ಹಾಡೋಕ್ಕೆ ಅಂತ ಹಿಂಗೆ ಹೋಗ್ತಾ ಇದ್ದಾಗ ಸಂಬಡಿ ಕೇಮ್ ಇನ್ಸೈಡ್, ವಾಸ್ ವೆರಿ ಟಾಲ್, ಹಿಂಗೆ ಬಕ್ಕೊಂಡು ಹಿಂಗೆ ಬರ್ತಾಯಿದ್ರು. ಆ್ಯಂಡ್ ತಕ್ಷಣ ದರ್ಶನ್ ಇವರು ಈ ಸಿನಿಮಾದ ಹೀರೋ ಅಂತ ಹೇಳಿದ್ರು ಅಷ್ಟೇ ಸಾಧು ಅವರು. ನಾವಿಬ್ಬರು ಒಳಗಡೆ ಹೋದ್ವಿ, ಹಾಯ್ ಸರ್ ಅಂತ ಅಷ್ಟೇ. ಒಳಗಡೆ ಹೋಗಿ ನಾವು ಹಾಡೋ ಟೈಮಲ್ಲಿ ಮತ್ತೆ ಅವ್ರು ಇರಲಿಲ್ಲ, ಅವರೇನೋ ಮಾತಾಡ್ಕೊಂಡು ಮತ್ತೆ ಆಚೆ ಹೋಗಿ ಕೂತಿದ್ರು, ಬೇರೆ ಏನೋ ಡಿಸ್ಕಷನ್ ನಡೀತಾ ಇತ್ತು. ನಾವು ಮತ್ತೆ ವಾಪಸ್ ಬಂದಾಗ ಅವ್ರು ಇರಲಿಲ್ಲ. ನಾವು ಹಾಡು ಪ್ಲೇ ಮಾಡ್ತೀವಿ ಅಂದಾಗ ಮತ್ತೆ ಅವ್ರನ್ನ ಕರೆದ್ರು ಸಾಂಗ್ ಪ್ಲೇ ಮಾಡಬೇಕಾದ್ರೆ. ಮತ್ತು ಒಳಗಡೆ ಬಂದು ಕೂತ್ಕೊಂಡ್ರು. ಸಾಂಗ್ ಆದಮೇಲೆ ಚೆನ್ನಾಗಿದೆ ಸಾಂಗು, ಹೇಮಂತ್ಗೆ ನನಗಿಬ್ರಿಗೂ ಚೆನ್ನಾಗಿ ಹಾಡಿದ್ದೀರಮ್ಮ, ಚೆನ್ನಾಗಿ ಹಾಡಿದ್ದೀರಾ ಸರ್ ಅನ್ನೋದೆಲ್ಲ ಹೇಳಿದ್ರು. ಆ್ಯಂಡ್ ಆವಾಗ ಸಾಧು ಅವರು ಈ ಸಿನಿಮಾದ ಇವರು ದರ್ಶನ್ ಬಂದು ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಅಂತ ಹೇಳಿದ್ರು. ಸೊ ಅವಾಗ ಅದು ಎಕ್ಸ್ಟ್ರಾ ಇದು ಫಸ್ಟು ಅವ್ರು ಹೇಳಿದಾಗ ರೆಗ್ಯುಲರಾಗಿ ನಮ್ಗೆ ಹೀರೋ ಅನ್ನೋ ಥರ, ಇದು ಒಂಥರ ಎಕ್ಸ್ಟ್ರಾ ಅಲ್ವಾ. ಅದು ನಮಗೆ ಒಬ್ಬ ವಿಲನ್ ಆಗಿ ನಮಗೆಲ್ಲರೂ ಪರಿಚಿತವಾಗಿರೋಂಥ ಹೆಸರು, ಅವ್ರ ಮಗ ಅಂದಾಗ ತುಂಬಾ ಖುಷಿ ಆಯಿತು. ವಿ ವಿಶ್ಡ್ ಅಷ್ಟೆ. ಮೆಜೆಸ್ಟಿಕ್ನಿಂದ ಟಿಲ್ ನನಗೆ ಗೊತ್ತಿರೋ ಪ್ರಕಾರ ಸಾರಥಿವರೆಗೂ ಅಂತ ಅನಿಸುತ್ತೆ. ಅದ್ರದ್ದು ಸಾರಥಿ ಸಿನಿಮಾದು ಸಾಂಗ್ ಕೂಡ ಮೆನ್ಷನ್ ಮಾಡಿನೇ ನೀವು ಪೋಸ್ಟ್ ಹಾಕಿರ್ತಕ್ಕಂಥದ್ದು. ಅವ್ರದ್ದು ಬ್ಲಾಕ್ ಬಸ್ಟರ್ ಸಿನಿಮಾಗಳಿಗೆ ನೀವು ಜಾಸ್ತಿ ಆಡಿರ್ತಕ್ಕಂಥದ್ದು. ಕರಿಯಾ ಸಿನಿಮಾ ಇರಲಿ, ಸಾರಥಿ ಇರಲಿ, ಗಜ, ಭೂಪತಿ, ಈ ಥರ ಒಂದು ಮೈಲ್ ಸ್ಟೋನ್ ಸಿನಿಮಾಗಳಿಗೆ ಹಾಡ್ಕೊಂಡು ಬಂದಿದ್ರಿ. ಎಷ್ಟು ಸಿನಿಮಾಗಳಿಗೆ ಅವ್ರಿಗೆ ಹಾಡಿದ್ರ ಮ್ಯಾಮ್ ಅವ್ರ ಸಿನಿಮಾಗಳಲ್ಲಿ? ಕರೆಕ್ಟಾಗಿ ಗೊತ್ತಿಲ್ಲ, ಬಹುಶಃ ಒಂದು 14-15 ಇರ್ಬೋದು ಅನಿಸುತ್ತೆ, ಗೊತ್ತಿಲ್ಲ ಕರೆಕ್ಟಾಗಿ. ಅರೌಂಡ್. ಓಕೆ. ಈಗ ಹೇಳಿದ್ರಿ ಅವ್ರ ಬಾಂಡಿಂಗ್ ಅಂತಂದರೆ, ಅಂದರೆ ಅವತ್ತು ನೋಡಿದ್ದು ಹೊರತುಪಡಿಸಿ ಅವ್ರ ಮನೆಗೆ ವಿಸಿಟ್ ಮಾಡಿರೋದು ಮತ್ತು ಅವರೊಟ್ಟಿಗೆ ಯಾವುದಾದ್ರೂ ಫ್ಯಾಮಿಲಿ ಫಂಕ್ಷನ್ಗಳಲ್ಲಿ ಭಾಗವಹಿಸಿರೋದು, ಆ ಥರದ್ದು ಯಾವುದಾದ್ರೂ ಇನ್ಸಿಡೆಂಟ್ ಇದೆಯಾ? ಇಲ್ಲ, ಫ್ಯಾಮಿಲಿ ಫಂಕ್ಷನ್ಸ್ ಅಂತ ಅನ್ನೋದಕ್ಕಿಂತ ಇದು ಹಂತವಾಗೇನೆ ಅದನ್ನು ಹೇಳ್ದಂಗೆ ಭೂಪತಿ ಹಾಡಿದೆ, ಅದು ಸಾಂಗ್ ಹಿಟ್ ಆಯಿತು. ಅದಾದಮೇಲೆ ಬಾಸು, ಗಜ, ಎಲ್ಲ ಥರದ ಹಾಡುಗಳು ಹಾಡಿದಾಗ ಅವರು ಯಾವುದಾದ್ರು ಫಂಕ್ಷನ್ ಆಗುತ್ತಲ್ಲ, ಆಡಿಯೋ ಇರ್ಬೋದು, 100 ಡೇಸ್ದು ಈ ಥರ ಮಾಡಿದಾಗ ಸಿಗ್ತಾ ಇದ್ದಿದ್ದು ಅಷ್ಟೇ. ಬಟ್ ಜಾಸ್ತಿ ನಾನು ಮಾತಾಡಿದ್ದು ಗಜ ಸಿನಿಮಾದ 100 ಡೇಸ್ ಫಂಕ್ಷನ್ ನಡೀತು. ಬಹುಶಃ ನಂಗೆ ಜ್ಞಾಪಕ ಕರೆಕ್ಟಾಗಿ, ಬಟ್ ಹುಬ್ಳಿ ಅನ್ಕೋತೀನಿ ನಾನು, ಹುಬ್ಳಿ ಇರಬೇಕು. ಅಲ್ಲಿ ಬ್ಯಾಕ್ ಸ್ಟೇಜಲ್ಲಿ ಕೂತ್ಕೊಂಡಿದ್ವಿ. ಆವಾಗ ಅವರೊಬ್ಬರೇ ಕೂತಿದ್ರು. ನಾನು ಮತ್ತು ಎಲ್ ಎನ್ ಶಾಸ್ತ್ರಿ ಅವರು ಕೂಡ ಇವಾಗಿಲ್ಲ, ಶಾಸ್ತ್ರಿ ಸರ್ ನಾನು ಹಾಡಿದ್ವಿ, ಅಂದರೆ ಪರ್ಫಾರ್ಮ್ ಮಾಡಿದ್ವಿ. ಆವಾಗ ಹಿಂದ್ಗಡೆ ಒಂದು ಆನೆದೇ ಒಂದೇನೋ ಒಂದು ಇದು ತೊಗೊಂಬಂದಿದ್ರು, ಅದಕ್ಕೆ ಸ್ಟೇಜ್ ಮೇಲೆ ತೊಗೊಂಬಂದಿದ್ರು, ಅದನ್ನೆಲ್ಲ ಇಟ್ಕೊಂಡಿದ್ರು, ಇವ್ರ ಜೊತೆಲಿ ಕೂತಿದ್ರು. ಆ ಟೈಮಲ್ಲಿ ಅಲ್ಲಿ ಮಾತಾಡಿದ್ದು ನಂಗೆ ಜ್ಞಾಪಕ. ನನ್ನ ಮಗ ಬಂದಿದ್ದ, ಅವ್ನು ಚಿಕ್ಕವನಿದ್ದ ಅವಾಗ. ಆ್ಯಂಡ್ ಹಿ ವಾಸ್ ಡ್ಯಾನ್ಸಿಂಗ್, ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ದ. ಏನು ಮೇಡಮ್ ಇವನು ಫುಲ್ ಹೀರೋ ಥರ ಆಗ್ಬಿಟ್ಟಿದೆ ನನಗೆ ಅಂತ. ಸೊ ಹಂಗೆ ಆ ಥರ ಮಾತಾಡಿದ್ದು ಒಂದಷ್ಟು. ನೀವೇನು ಮಾಡ್ತೀರಾ? ಆಮೇಲೆ ನಾನು ಡೆಂಟಲ್ ಓದಿರೋದಂತ ಗೊತ್ತಾದಾಗ ಹಿ ವಾಸ್ ಶಾಕ್ಡ್. ನೀವು ಡೆಂಟಿಸ್ಟಾ? ನಾನು ಅಲ್ಲ, ಚೆನ್ನಾಗಿದೆ ಅಂದೇನೋ ತಮಾಷೆ ಮಾಡಿದ್ದು. ಆ ಒಂದು ಹಂತದಲ್ಲಿ ಅವ್ರ ಜೊತೆ ಒಂದು ಅರ್ಧ ಮುಕ್ಕಾಲು ಗಂಟೆ ನಾವು ಕೂತ್ಕೊಂಡಿದ್ವಿ ಅನ್ನೋದು ಬಿಟ್ಟರೆ ಇನ್ಯಾವುದು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದಿಲ್ವಲ್ಲ, ಬರೀ ರೆಕಾರ್ಡಿಂಗ್ ಸ್ಟುಡಿಯೋ ಈ ಥರದ್ದು ಅಷ್ಟೇ. ತುಂಬ ರೇರಾಗೇ ಸಿಗ್ತಾ ಇದ್ದಿದ್ದು. ಬಟ್ ಆ ಬಾಂಡಿಂಗ್ ಅವಾಗಿಂದ ಕನೆಕ್ಟ್ ಆಯಿತು ಅನ್ಕೋತೀನಿ ಗಜಾಯಿಂದ. ಇಟ್ ವೆಂಟ್ ಆನ್ ಟಿಲ್ ಇದು ಸಾರಥಿ ಸಿನಿಮಾದಲ್ಲಿ ನಾನು 2 ಸಾಂಗ್ಸ್ ಹಾಡಿದ್ದೆ. 2ರಲ್ಲಿ ಯಾವ್ದಾದ್ರು ಒಂದು ಇಟ್ಕೋತೀನಿ ಅಂತ ಹೇಳಿದರು ಹರಿ ಸರ್, ಮುಂಚೆನೇ ಹೇಳಿದರು. 2ರಲ್ಲಿ ಯಾವ್ದಾದ್ರು ಒಂದು ಇರುತ್ತೆ ಡಾಕ್ಟ್ರೆ ಅಂತ. ಓಕೆ ಸರ್ ಅಂತ. ಬಟ್ 2 ತುಂಬ ಇಷ್ಟ ಆಗಿತ್ತು ನನಗೆ, ಬಿಕಾಸ್ ಮನಸ್ಸೇ ಬೇರೆ ಥರ ಸಾಂಗ್, ಆ್ಯಂಡ್ ಕಿಟಪನೇ ಬೇರೆ ಥರ ಸಾಂಗ್. ಅದಾಗಿ ಸಾಂಗ್ ಇದಾಯಿತು, ರಿಲೀಸ್ ಆದಾಗ ನೋಡಿದ್ರೆ 2 ನನ್ನ ಸಾಂಗೇ ಇತ್ತು. ಅದು ಯೂಶಲಿ ಐ ಡೋಂಟ್ ನೋ, ಬೇರೆಯವ್ರಿಗೆ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ. ಆ್ಯಸ್ ಅ ಸಿಂಗರ್ ತುಂಬಾ ಖುಷಿಯಾಗತ್ತೆ ಅದು. ಒಂದು ಸಿನಿಮಾದಲ್ಲಿ 2 ಸಾಂಗ್ಸ್ ಇಟ್ಕೊಳ್ಳೋ ಇದು ಹೊಟ್ಟೋಗ್ಬಿಟ್ಟಿತ್ತು ಅಷ್ಟೊತ್ತಿಗೆ, ಆ ಕಾಲ ಎಲ್ಲ ಹೊಟ್ಟೋಗಿತ್ತು. ಸೊ ನಾನು ಇಮ್ಮಿಡಿಯೇಟಾಗಿ ಹರಿಕೃಷ್ಣ ಅವ್ರಿಗೆ ಕಾಲ್ ಮಾಡಿದೆ. ಸರ್ 2 ಸಾಂಗ್ ಇಟ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಸರ್, 2 ಸಾಂಗ್ ನಂಗೆ ತುಂಬ ಇಷ್ಟ ಆಗಿತ್ತು,
ಅಂತ. ಸೊ ಅವಾಗ ಅವ್ರು ಹೇಳಿದ್ರು, ಅಯ್ಯೋ ನಮ್ಮದೇನಿಲ್ಲ ಅಮ್ಮ, ನಾನು ಸಾಂಗ್ ಮಾಡೋದಷ್ಟೇ. ನಾನು ಕೇಳಿದೆ, ಎರಡೂ ಚೆನ್ನಾಗಿ ಆಡಿದ್ರಿ, ಎರಡೂ ಚೆನ್ನಾಗಿದೆ ಅಂದರು ದರ್ಶನ್ ಸರ್ರು ಮತ್ತು ಇವ್ರದ್ದು ದಿನಕರ್ ಅವ್ರದ್ದು ಡಿಸಿಷನ್ ಅಂತ. ಸೊ ಅವಾಗ ದಿನಕರ್ ಅವ್ರ ನಂಬರ್ ಇತ್ತು ನನ್ನ ಹತ್ರ. ದಿನಕರ್ ಅವ್ರಿಗೆ ಮಾಡಿಬಿಟ್ಟು ತುಂಬ ಥ್ಯಾಂಕ್ಸ್. ಇಲ್ಲವ ದರ್ಶನ್ ಹೇಳಿದ್ದು. ಸೊ ಬಟ್ ಒಳ್ಳೆಯದನ್ನೇ ಯಾರೂ ಹಂಗೆ ತೊಗೊಳಲ್ಲ, ಹೌದು ನಾನೇ ಹೇಳಿದ್ದೆ ಅಂತ. ಬಟ್ ಅವ್ರು 3 ಜನನೂ ಮಾಡಿದರು ಅನ್ನೋದು ನಂಗೆ ತುಂಬಾ ಖುಷಿ ಆಯಿತು. ಅಲ್ಲಿಂದ ಒಂಥರ ಬೇರೆ ಬಾಂಡಿಂಗ್ ಬೆಳೀತು ನನ್ನಲ್ಲಿ ಅಂತ ಹೇಳ್ಬೋದು. ನನ್ನ ಮನೆಗೆ ಹೋಗ್ಬಿಟ್ಟು ನನ್ನ ಹಸ್ಬೆಂಡ್ ಅರುಣ್ಗೂ ಹೇಳಿದೆ, ಐ ಆಮ್ ವೆರಿ ಹ್ಯಾಪಿ ದಟ್ ದೆ ಕೆಪ್ಟ್ ದ ಬೋತ್ ಅಂತ. ಸೊ ಅದಕ್ಕೆ ಕಾರಣ ಅವ್ರು 3 ಜನ ಇರ್ಬೋದು, ಬಟ್ ಒಬ್ಬ ಹೀರೋ ಆಗಿ ನನಗೆ ಜಾಸ್ತಿ ಅಟ್ಯಾಚ್ ಆದರು ಅವಾಗಿಂದ. ಸೊ ಅಲ್ಲಿಂದ ಇದು ಒಂಥರ ಈ ಅಣ್ಣ ಅನ್ನೋ ಒಂದು ಫೀಲು ಶುರುವಾಗಿತ್ತು. ಅದಾಗಿ ಅವ್ರದ್ದು ಬರ್ಡೇ ಬಂತು ಫೆಬ್ 16ಗೆ. ನಂದೊಂದು ಶೋ ಇತ್ತು ಇಂಜಿನಿಯರಿಂಗ್ ಕಾಲೇಜಲ್ಲಿ, ಅವ್ರ ಮನೆ ಹತ್ರನೇ ಇರೋಂಥ ಇಂಜಿನಿಯರಿಂಗ್ ಕಾಲೇಜು ಅಲ್ಲಿತ್ತು. ಸೊ ಅಲ್ಲಿ ನನ್ನ ಶೋ ಮುಗಿಸ್ಕೊಂಡು ಐ ಥಿಂಕ್ 10:30 ಆಗಿತ್ತು, 10:45 ಆಗಿತ್ತು. ಅದು ಅವ್ರ ಮನೆ ರೋಡಲ್ಲೇ ಇರೋದು, ಮೇಲ್ಗೆ ಕಾಲೇಜು ಹಿಲ್ವ್ಯೂ ಸ್ಕೂಲೆಲ್ಲ ಇದೆಯಲ್ಲ, ಕಾಲೇಜ್ಗೆ ಹೋಗಿದ್ವಿ. ಸೊ ಕಾಲೇಜ್ ಪ್ರೋಗ್ರಾಮು ನಂದು ಬ್ಯಾಂಡ್ನೆಲ್ಲ ಕಳಿಸಿ ನಾನು ಬರೋದು ಒಂದು 10-15 ನಿಮಿಷ ಆಯಿತು. ಒಂದು 10:45 ಆಗಿತ್ತು. ನಾನು ಬರ್ತಾ ಏನು ಮಾಡಿದೆ, ಜಸ್ಟ್ ನಾನು ವಿಜಯಲಕ್ಷ್ಮಿಗೆ ಮೆಸೇಜ್ ಮಾಡಿದೆ, ಕನ್ವೆ ಮೈ ವಿಶಸ್. ಹಿಂಗೆ ಅದೇ ಫಸ್ಟ್ ಬರ್ಡೇ. ಅದಕ್ಕೆ ಮುಂಚೆಲ್ಲ ನಾನು ಬರ್ಡೇಗೆಲ್ಲ ಹೋಗ್ತಾ ಇಲ್ಲ, ಏನಿಲ್ಲ. ಆವಾಗ ಅವರು ಹೇಳಿದ್ದಾರೆ ಅನಿಸುತ್ತೆ. ನಾನು ಅವ್ರ ಮನೆಗೆ ಕ್ರಾಸ್ ಮಾಡಿದೆ, ಅದೇ ನಿಮ್ಗೆ ಗೊತ್ತು ಅಲ್ಲೆಲ್ಲ ಕೇಕು ಅದು ಇದು ಎಲ್ಲ ಫುಲ್ ಇತ್ತು, ಫುಲ್ಲೆಲ್ಲ ಬ್ಯಾರಿಕೇಡ್ಸ್ದೆಲ್ಲ ಇತ್ತು. ಬಟ್ ನೋಬಡಿ ವಾಸ್ ದೇರ್, ಎಲ್ಲ ಹೊಟ್ಟೋಗಿದ್ದಿಲ್ಲ ರಾತ್ರಿ. ಸೊ ಅವಳು ನನಗೆ ಇಮಿಡಿಯೇಟ್ ಕಾಲ್ ಮಾಡಿದ್ಲು. ಕಾಲ್ ಮಾಡೋಷ್ಟರಲ್ಲಿ ನಾನು ರಾಜರಾಜೇಶ್ವರಿ ಇದ್ರ ತನಕ ಬಂದುಬಿಟ್ಟಿದ್ದೆ. ಎಲ್ಲಿದೆಯಾ, ಇಮಿಡಿಯೇಟ್ ಬಂದುಬಿಡು ಮನೆಗೆ ಬಾ ಅಂತ. ಸೊ ಹೋಗಿದ್ದು ಮನೆಗೆ ಹೋದೆ. ಅವಾಗ ಎಲ್ಲಿ ತುಂಬ ಜನ ಇದ್ದರು. ಅದು ಫಸ್ಟ್ ಬರ್ಡೇ ಅವ್ರದ್ದು. ನಾನು ಹೋಗಿ ವಿಶ್ ಮಾಡಿದ್ದು ಎಷ್ಟು ಪ್ರೀತಿಯಿಂದ, ಎಷ್ಟು ಇದು ಮಾಡ್ಕೊಂಡಿಲ್ಲ, ಇದು ನೀವು ತಿನ್ನು, ಇದು ತೊಗೊಳ್ಳಿ, ಇದು ತೊಗೊಳ್ಳಿ, ಇದು ತೊಗೊಳ್ಳಿ, ಇದು ತಿನ್ನಿ ಅಂತ. ಸೊ ಅವತ್ತಿನ ಒಂದು ಬರ್ಡೇದು ಪ್ರತಿ ವರ್ಷ ಒಂಥರ ಹೋಗೋದು ಕಡ್ಡಾಯ ಅನ್ನೋ ಥರ ಆಗೋಯ್ತು ನನಗೆ. ಪ್ರತಿ ವರ್ಷ ಹೋಗ್ತಾಯಿದ್ವಿ, ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾಯಿದ್ವಿ, ಹೋಗಿ ವಿಶ್ ಮಾಡ್ತಾಯಿದ್ವಿ. ಸೊ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಅಲ್ಲಿಂದ ನಾನು ಒಂಥರ ದರ್ಶನ ಅಂತ ಕರೆಯೋಕ್ಕೆ ಶುರು ಮಾಡಿದ್ದು. ಓಕೆ, ಈಗ ಮನೆಗೆ ಹೋಗಿದ್ರಿ, ಬರ್ಡೇಗೆ ವಿಶ್ ಮಾಡಿದ್ರಿ ಅಂತಂದಮೇಲೆ ದರ್ಶನ್ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿರ್ತೀರಾ ಅನ್ನೋದು ಗೊತ್ತಾಯಿತು. ಸೊ ನೀವು ಕಂಡಂತೆ ದರ್ಶನ್ ಅವ್ರು ಹೇಗೆ ಇಂಥ ಒಂದು ಕೃತ್ಯದಲ್ಲಿ ಅವ್ರು ಭಾಗಿಯಾಗಿರ್ತಾರೆ ಅಂತ ನೀವು ಸಂಶಯ ಪಡೋದಕ್ಕೂ ಸಾಧ್ಯನಾ ಅಥವಾ ಅಸಾಧ್ಯನಾ ಅಂತ? ಇಲ್ಲ, ದರ್ಶನ್ ಅವ್ರನ್ನ ನೋಡಿದವರು, ಅವ್ರನ್ನ ಹತ್ತಿರದಿಂದ ಬಲ್ಲವರು ಯಾರೂ ನಂಬೋದಿಲ್ಲ. ಯಾಕೆ ಅಂತಂದರೆ ದರ್ಶನ್ ವ್ಯಕ್ತಿನೇ ಬೇರೆ ಥರ. ದರ್ಶನ್ ಒಬ್ಬ ವ್ಯಕ್ತಿ ಹೇಗೆ ಅಂತ ನೋಡಿರ್ತಾರಲ್ಲ, ಅವ್ರು ಯಾರೂ ನಂಬಲ್ಲ ಇದನ್ನು. ಬಿಕಾಸ್ ಅವ್ರಿಗೆ ಎಷ್ಟು ಕೊಟ್ಟರೂ ಸಾಲಲ್ಲ, ಎಷ್ಟು ಮಾಡಿದ್ರೂ ಸಾಲಲ್ಲ. ಎಷ್ಟು ಊಟ ಇರ್ಬೋದು, ಇನ್ನೊಂದು ಇರ್ಬೋದು, ಅವ್ರಿಗೇನೋ ಪ್ರಾಬ್ಲಮ್ ಆಗಿದೆ ಅಂದರೆ ಇರ್ಬೋದು. ನಿಂಗೆ ಗೊತ್ತು, ಇವಾಗ ಹೆಂಗೆ ಎಲ್ಲರ ಜೊತೆ ನಿಂತ್ಕೊಂಡವರು ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ. ಯಾವ ಥರ ಈಗ ಅವ್ರ ಸಿನಿಮಾ ಓಡುತ್ತೋ ಬಿಡುತ್ತೋ ಅದೆಲ್ಲ ಅವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ. ಅಥವಾ ಕಮ್ಮಿ ಬಜೆಟ್ ಸಿನಿಮಾನ ಅವೆಲ್ಲ ಇಲ್ಲ. ಹೀಸ್ ಮೈ ಫ್ರೆಂಡ್, ನಾನು ಹೋಗ್ತೀನಿ, ಹೀಸ್ ಮೈ ಫ್ರೆಂಡ್, ನಾನು ಮುಹೂರ್ತಕ್ಕೆ ಹೋಗ್ತೀನಿ, ಆಡಿಯೋ ರಿಲೀಸ್ಗೆ ಹೋಗ್ತೀನಿ. ಅವ್ರದ್ದೇ ಸಿನಿಮಾ ಇರುತ್ತೆ, ನೆಕ್ಸ್ಟು ಅವ್ರದ್ದೇ ಸಿನಿಮಾ ಬರ್ತಾ ಇರುತ್ತೆ. ಆದ್ರೂ ಅವ್ರು ಬೇರೆಯವ್ರದ್ದು ಸಿನಿಮಾಗೆ ಹೋಗ್ಬಿಟ್ಟು ಪ್ರಮೋಷನ್ ಮಾಡ್ತಾರೆ, ಇದನ್ನು ಬೈಟ್ಸ್ಗಳು ಕೊಡ್ತಾರೆ. ಸೊ ಇದನ್ನೆಲ್ಲ ನಾವು ನೋಡಿರೋದ್ರಿಂದ ಡೆಫಿನೆಟ್ಲಿ ನಾನಂತೂ ನಂಬೋದಿಲ್ಲ ಅವ್ರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ. ಅಫ್ಕೋರ್ಸ್ ಅದು ಇವಾಗ ನ್ಯಾಯಾಂಗದಲ್ಲಿದೆ, ಇನ್ವೆಸ್ಟಿಗೇಷನಲ್ಲಿದೆ, ಅದು ಬರುತ್ತೆ. ಅವ್ರು ತಪ್ಪು ಮಾಡಿಲ್ಲ ಅಂತಲೇ ನಾವೆಲ್ಲರೂ ನಂಬ್ಕೊಂಡಿರೋದು. ಇನ್ ಕೇಸ್ ಇನ್ವೆಸ್ಟಿಗೇಷನಲ್ಲಿ ಆ ಥರ ಆಯಿತು, ಅವ್ರು ತಪ್ಪಿತಸ್ಥಂತ ಪ್ರೂವ್ ಆದರೆ ಶಿಕ್ಷೆ ಆಗುತ್ತೆ, ಕಾನೂನಿದೆ, ನ್ಯಾಯ ಇದೆ. ಸೊ ವಿ ಆರ್ ನೋ ಬಡಿ ಟು ಅದ್ರದ್ದು ಹೇಳೋದಕ್ಕೆ ಇದು ಹೀಗೆ ಆಗಿದೆ, ಇದು ಹಾಗೆ ಆಗಿದೆ, ಇದು ಇವರೇ ಮಾಡಿದ್ದಾರೆ, ಅವರೇ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ವಿ ಆರ್ ನೋ ಬಡಿ. ವಿ ಡೋಂಟ್ ನೋ ಎನಿಥಿಂಗ್. ಟಿ ವಿಲಿ ಏನು ಕಾಣಿಸ್ತಿದೆಯೋ ಅಷ್ಟೇ ನಮಗೂ ಗೊತ್ತಿರೋದು. ಐ ಸ್ಟ್ಯಾಂಡ್. ಈಗ ನಿಮಗೂ ಮಗ ಇರೋದ್ರಿಂದ ಈ ಪ್ರಶ್ನೆ ಮಾಡ್ತಿದ್ದೀನಿ. ವಿನೀಶ್ ಪರಿಸ್ಥಿತಿ ತುಂಬ ಕಷ್ಟ ಅಂತ ಅನಿಸುತ್ತೆ. ಅವನಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಬಟ್ ಸೋಷಿಯಲ್ ಮೀಡಿಯಾ ತುಂಬ ನೋಡ್ತಾ ಇದ್ದಾನೆ, ಪೋಸ್ಟ್ ಕೂಡ ಹಾಕಿದ್ದ. ನೀವು ತುಂಬ ನನಗೆ ಅಂದರೆ ಶಾಪ ಹಾಕ್ತಿದ್ದೀರಾ. ನೀವು ಶಾಪ ಹಾಕೋದ್ರಿಂದ ಸಿಚುವೇಶನ್ ಏನು ಬದಲಾಗಲ್ಲ. ಬಟ್ ನನಗೆ ಅರ್ಥ ಆಗ್ತಾ ಇದೆ, ನೀವು ನಮ್ಮ ಅಪ್ಪ ಅಮ್ಮನ ಜೊತೆ ನಿಂತ್ಕೊಳ್ಳಿ ಅಂದರೆ ಯಾರೂ ನಿಲ್ತಾ ಇಲ್ಲ ಅಂತ ಪಾಪ ಹುಡುಗ ಎಮೋಷನಲಾಗಿ ಬರ್ಕೊಂಡಿದ್ದ. ಸೊ ನಿಮ್ಮ ಮಗನೂ ಸೇಮ್ ಏಜ್ ಅಥವಾ ಅವನಿಗಿಂತ ಸ್ವಲ್ಪ ದೊಡ್ಡವನಿರ್ಬೋದು. ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ವಿನೀಶ್ ಬಗ್ಗೆ, ಅವನ ಸಿಚುಯೇಷನ್ ಬಗ್ಗೆ? ಈಗ ವಿನೀಶ್ ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ. ಆ ಹಂತದಲ್ಲಿರೋಂಥ ಆ
ಇರೋಂಥ ಮಕ್ಕಳಿಗೆ ಖಂಡಿತ ಒಂಥರ ಕನ್ಫ್ಯೂಷನಲ್ಲಿರ್ತಾರೆ, ನೋವಲ್ಲಿರ್ತಾರೆ, ಏನಾಗ್ತಿದೆ ಅಂತ ನಮಗೇ ಅರ್ಥ ಆಗ್ತಾಯಿಲ್ಲ ಕರೆಕ್ಟಾಗಿ, ಅವ್ರಿಗೇನು ಅರ್ಥ ಆಗಿರುತ್ತೆ. ಸೊ ಈ ಥರ ಒಂದು ಬಂದಿದೆ ಆಪಾದನೆ. ಬಟ್ ನಮ್ಮಪ್ಪ ಮಾಡಿರಲ್ಲ ಅನ್ನೋಂಥ ಒಂದು ಆತ್ಮವಿಶ್ವಾಸನೂ ಅವನಿಗಿರುತ್ತೆ. ಮೀನ್ ವೈಲ್ ನೀವೀಗ ಹೇಳಿದ್ರಲ್ಲ, ಈಗ ಏನೇ ಹೇಳೋದು, ಯಾರಿಗೋ ಬಗ್ಗೆ ಮಾತಾಡೋದು, ಮಗು ಬಗ್ಗೆ ಹೇಳೋದಾಗಲಿ ಅಥವಾ ಇನ್ಯಾರಿಗೋ ಇದು ಹೇಳೋದ್ರಿಂದ ಪರಿಸ್ಥಿತಿ ಖಂಡಿತ ಬದಲಾಗಲ್ಲ, ನಿಜ. ಆ್ಯಂಡ್ ಮೋರ್ ಓವರ್ ಇನ್ ಕೇಸ್ ಯಾರೋ ತಪ್ಪು ಮಾಡಿದರೆ ಅವರ ಫ್ಯಾಮಿಲಿಗೆ ಹೇಳೋದಲ್ಲ. ಅಥವಾ ಈಗ ರೇಣುಕಾ ಸ್ವಾಮಿ ಅವ್ರದ್ದು ಅಷ್ಟೇ, ಈಗ ಅವ್ರೇನೋ ಪಾಪ ಅವ್ರು ಮಾಡಿದ್ರಾ ಇಲ್ವಾ ನಮ್ಗೆ ಗೊತ್ತಿಲ್ಲ, ಅವ್ರು ತಪ್ಪು ಮಾಡಿದ್ರೂ ಅವ್ರ ಫ್ಯಾಮಿಲಿ ಮೇಲೆ ಹಾಕೋದಲ್ಲ. ಅವ್ರಿಗೇನು ಗೊತ್ತಿರುತ್ತೆ? ಈಗ ನಾವೆಷ್ಟು ನಮಗೆಷ್ಟು ಗೊತ್ತಿಲ್ವೋ ಅವ್ರಿಗೂ ಏನೂ ಗೊತ್ತಿರಲ್ಲ. ಮಗ ಎಲ್ಲೋಗಿದ್ದಾನೆ, ಏನು ಮಾಡ್ತಿದ್ದಾನೆ, ಗಂಡ ಏನು ಮಾಡ್ತಿದ್ದಾನೆ ಅಂತ ಏನು ಗೊತ್ತಿರುತ್ತೆ ಅವ್ರಿಗೆ. ಸೊ ದೇ ವಿಲ್ ಬಿ ಇನ್ನೋಸೆಂಟ್ ಅಲ್ವಾ. ಹೌದು. ಅವ್ರ ಸಿಚುಯೇಷನ್ ಬಗ್ಗೆ ಹೇಳೋದಾದ್ರೆ ರೇಣುಕಾ ಸ್ವಾಮಿ ಫ್ಯಾಮಿಲಿ ಈಗ ಅವ್ರ ಫ್ಯಾಮಿಲಿ ಯಾವ ಸಿಚುವೇಷನಲ್ಲಿದೆ ಅನ್ನೋದನ್ನ ನೆನೆಸ್ಕೊಂಡ್ರೇ ಅಷ್ಟು ದುಃಖ ಆಗುತ್ತೆ. ಯಾಕೆಂದರೆ ನಾವು ಯಾರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಒಬ್ಬನೇ ಮಗ, ಒಬ್ಬಾಗಲಿ ಎಷ್ಟೇ ಜನ ಆಗಲಿ ಮಕ್ಕಳೇ. ಸೊ ಅವ್ರ ಮಗನ ಕಳ್ಕೊಂಡಿರೋಂಥ ಅಪ್ಪ ಅಮ್ಮ ಇರ್ಬೋದು. ಆಮೇಲೆ ಅವರೊಬ್ಬರೇ ಇವಾಗ ದಿಕ್ಕಲ್ವಾ. ಈಗ ಮನೆಗೆ ಇರಬೇಕಾದ್ರೆ ದುಡ್ಡು ತರ್ತಾ ಇದ್ದವ್ರೆ ಅವರು, ನೋಡ್ಕೋತಾ ಇದ್ದವರು ಅವರಿಲ್ಲ. ಆ್ಯಂಡ್ ಮೋರ್ ಓವರ್ ಈ ಗಾಯದ ಮೇಲೆ ಬರೆ ಅಂತಾರಲ್ಲ, ಹಾಗೆ ಹೆಂಡತಿ ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಈ ರೀತಿಯಾದಂಥ ಒಂದು ಆಗಿರೋದು. ಶಿ ಈಸ್ ಪ್ರೆಗ್ನೆಂಟ್ ಆ್ಯಂಡ್ ಆ ಮಗುದಿರ್ಬೋದು. ಬಟ್ ಈ ಒಂದು ಸಿಚುವೇಶನನ್ನು ಯಾರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಆ ನೋವನ್ನು ಯಾರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆ್ಯಂಡ್ ಜೊತೆಯಲ್ಲಿ ಈಗ ಬಂದಿರೋ ಅಂಥ ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ ಅದರಲ್ಲಿರೋರು ಎಷ್ಟೋ ಜನ ಏನೂ ಗೊತ್ತೇ ಇಲ್ಲ, ಏನಾಗ್ತಿದೆ ಗೊತ್ತಿರಲ್ಲ ಅವ್ರಿಗೆ, ಅವ್ರ ಮನೆಯವ್ರಿಗಂತೂ ಇನ್ನೂ ಏನೂ ಗೊತ್ತಿರಲ್ಲ. ಈ ಥರ ತುಂಬ ಪ್ರಕರಣಗಳಿದೆ. ಸೊ ಎಲ್ಲದನ್ನೂ ಹೋಲಿಸ್ಕೊಂಡ್ರೆ ಒಟ್ಟಾರೆ ಒಂದಷ್ಟು ಫ್ಯಾಮಿಲಿಗಳು, ಅಂದರೆ ಇದು ಬರೀ 17-19 ಜನದಲ್ಲ, ಇದು ಅವ್ರಿಗೆ ಸಂಬಂಧಪಟ್ಟಿರೋ ಫ್ಯಾಮಿಲಿಗಳು ನೋವಲ್ಲಿರುತ್ತೆ. ಅಣ್ಣ ತಮ್ಮ ಅಕ್ಕ ತಂಗಿ ಅವ್ರ ಫ್ಯಾಮಿಲಿ ಎಲ್ಲರೂ ನೋವಲ್ಲಿರ್ತಾರೆ. ಸೊ ಕಂಪ್ಲೀಟಾಗಿ ಒಂದು 100-150 ಫ್ಯಾಮಿಲಿಗಳು ಈ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡಿದೆ. ಸೊ ಅವರೆಲ್ಲರಿಗೂ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗಲೇಬೇಕು. ಖಂಡಿತವಾಗ್ಲೂ ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು. ಯಾರೂ ಇಲ್ಲಿ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ. ಈಗ ಇರೋವಂಥ ಸನ್ನಿವೇಶದಲ್ಲಿ ನನಗನ್ಸೋದು, ನನ್ನ ಪರ್ಸ್ನಲ್ಲು ನಾನು ನೋಡಿದಂಥ ದರ್ಶನ್ ಅವ್ರು ಏನಿದ್ದಾರೆ, ಅವ್ರು ಖಂಡಿತ ಈ ಕೃತ್ಯವನ್ನು ಮಾಡೋದಕ್ಕೆ ಸಾಧ್ಯ ಇರಲ್ಲ ಅಂತ ನನ್ನ ಭಾವನೆ. ಓಕೆ, ಈಗ ದರ್ಶನ್ ಸರ್ ಸಿನಿಮಾದಿಂದ ಪರಿಚಯ ಆದರೆ ವಿಜಯಲಕ್ಷ್ಮಿ ಅವರು ನೀವು ಕೂಡ ಹತ್ರದಿಂದ ನೋಡಿರ್ತೀರಿ. ಸೊ ಅವ್ರಿಗಿಂತ ಜಾಸ್ತಿ ಬಾಂಡಿಂಗ್, ಸ್ನೇಹ, ಪ್ರೀತಿ ವಿಜಯ್ ಅಕ್ಕನ ಜೊತೆ ಇರುತ್ತೆ. ಸೊ ಈ ಎಲ್ಲ ಇನ್ಸಿಡೆಂಟ್ ಆದಮೇಲೆ, ಯಾಕಂದರೆ ನೀವು ಖುಷಿಯಾಗಿರೋ ಸನ್ನಿವೇಶದಲ್ಲಿ ಇರ್ತೀವೋ ಇಲ್ಲ ಗೊತ್ತಿಲ್ಲ, ದುಃಖದಲ್ಲಿ ಪಾಲ್ಗೊಳ್ಬೇಕು. ಈ ಥರದ್ದಾದಾಗ ಫೋನ್ ಮಾಡಿ ಕೇಳೋದಕ್ಕೂ ಅಂದರೆ ಒಂದು ಆತಂಕ ಇರುತ್ತೆ, ಏನು ಅಂದ್ಕೊಳ್ತಾರಂತ. ಆದರೂ ಏನಾದರೂ ಟ್ರೈ ಮಾಡಿದ್ರೆ ಅವ್ರಿಗೆ ಮಾತಾಡಿಸಿ ಏನಾಯಿತು ಆ್ಯಕ್ಚುಲಿ ಅಂತ ಹೇಳೋದಕ್ಕೆ ಏನಾದರೂ ಟ್ರೈ ಮಾಡಿದ್ರೆ? ಅಲ್ಲ, ಕಾಲ್ ಮಾಡಿದ್ದು ಸೇಮ್ ಡೇ ಕಾಲ್ ಮಾಡಿದೆ. ಅದು ನಂಗೆ ಗೊತ್ತಿತ್ತು ಎತ್ಕೊಳ್ಳಲ್ಲ ಅಂತ. ಏಕೆಂದರೆ ನಾವು ವಿಜಿ ಮತ್ತು ನಾನು ಕೂಡ ಈ ಒಂಥರ ಕೆಲವು ಗೆಳೆತನ ಇರುತ್ತೆ, ನಿಮಗೂ ಇರ್ತಾರೆ ಆ ಥರ. ಕಾಲೇಜಲ್ಲಿ ಫ್ರೆಂಡ್ಸ್ ಆದವರು ನೀವು 2 ವರ್ಷನೋ 3 ವರ್ಷನೋ 4 ವರ್ಷಕ್ಕೋ ಸೇರ್ತೀರಾ, ಬಟ್ ಬಾಂಡಿಂಗ್ ಹಾಗೆ ಇರುತ್ತೆ. ಆ ರೀತಿಯಾದಂಥ ಗೆಳೆತನ ನಾವು ರೆಗ್ಯುಲರಾಗಿ ಸಿಗೋದಿಲ್ಲ, ರೆಗ್ಯುಲರಾಗಿ ಏನು ಮಾಡೋದಿಲ್ಲ. ಬಟ್ ವರ್ಷಕ್ಕೆ 1-2 ಸರಿನೋ ಏನಾದರೂ ಸಿಕ್ಕಿದ್ರೆ ತುಂಬಾ ಆಪ್ತತೆ ಇರುತ್ತೆ. ಸೊ ಆ ರೀತಿಯಾದಂಥ ಒಂದು ಬಹಳ ವಿಶೇಷವಾದಂಥ ಬಾಂಡಿಂಗ್ ನಮ್ಮದು. ಸೊ ನನಗೆ ಫಸ್ಟ್ ಅದೇ ಅನಿಸ್ತು ಎತ್ಕೊಳ್ಳಲ್ಲ ಅಂತ. ಆದರೂ ನಾನು ಕಾಲ್ ಮಾಡಿದ್ದೆ, ತಗೊಳ್ಳಿಲ್ಲ. ಆ್ಯಂಡ್ ಮೆಸೇಜ್ ಡ್ರಾಪ್ ಮಾಡಿದ್ದೆ. ಸೊ ಏನೇ ಆದ್ರೂ ಧೈರ್ಯವಾಗಿರೋ ಅಂತ. ಅದು ಬಿಟ್ಟರೆ ಅದಾದಮೇಲೆ ಭಾಳ ಟೈಮ್ ನಂತರ ಮತ್ತೆ ಮಾತಾಡಿಸಿ ಲಾಸ್ಟ್ ವೀಕ್ ಹೋಗಿ ಮೀಟ್ ಮಾಡಿದ್ದು. ಆ್ಯಂಡ್ ನನಗೆ ಗೊತ್ತಿತ್ತು ಶಿ ಈಸ್ ವೆರಿ ಸ್ಟ್ರಾಂಗ್. ಇವಾಗಿನ ನೋಡ್ತಾ ಇಲ್ಲ, ನಾವು ಬಹಳ ವರ್ಷದಿಂದ ನೋಡ್ತಾ ಇರೋಂಗೆ ಶಿ ಈಸ್ ವೆರಿ ವೆಲ್ ಎಜುಕೇಟೆಡ್, ವೆಲ್ ಬಿಹೇವ್ಡ್ ಲೇಡಿ. ಆ್ಯಂಡ್ ಅದನ್ನು ಎಷ್ಟು ಚೆನ್ನಾಗಿ ಅದನ್ನು ತಗೋಬೇಕು, ಯಾವ ರೀತಿಯಾಗಿ ಧೈರ್ಯವಾಗಿ ತೊಗೋಬೇಕು, ಏನು ಮಾಡಬೇಕು ಮುಂದೆ. ಸುಮ್ಮನೆ ಕೂತ್ಕೊಂಡು ಮನೇಲಿ ಬೇಜಾರು ಮಾಡ್ಕೊಂಡು ಕೂತಿದ್ರೆ ಇದು ಬಗೆಹರಿಯಲ್ಲ. ಸೊ ಏನು ಮಾಡಬೇಕು, ಜೊತೆಯಲ್ಲಿ ನಿಂತಿರೋದಿರ್ಬೋದು, ಪ್ರೀತಿಸಿದವ್ರನ್ನ ಬಿಟ್ಕೊಡ್ಬಾರ್ದು ಅನ್ನೋವಂಥದ್ದಿರ್ಬೋದು. ಅದಕ್ಕೆಲ್ಲದಕ್ಕೂ ಮಾದರಿಯಾಗಿ ಇವಾಗ ವಿಜಯಲಕ್ಷ್ಮಿ ಇರೋದು. ಆ್ಯಂಡ್ ದರ್ಶನ್ ಅವರ ಲೈಫಲ್ಲಿ ನಾನು ಕಂಡ ಹಾಗೆ ಬೋತ್ ದ ವಿಕ್ಟ್ರಿ ಆ್ಯಂಡ್ ದ ಮನಿ ಎರಡೂ ಬಂದಿರೋದು ಇವಳಿಂದಾನೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ನನಗೆ. ಸೊ ದಟ್ ಬೋತ್ ವಿಜಯ ಆ್ಯಂಡ್ ಲಕ್ಷ್ಮಿ ಈಸ್ ಬಿಕಾಸ್ ಆಫ್ ಹರ್. ಸೊ ಅದನ್ನು ಯಾವತ್ತೂ ಅವರು ಕೂಡ ಬಿಟ್ಕೊಡೋದಿಲ್ಲ.
ಸಿಕ್ಕಾಪಟ್ಟೆ ಪ್ರೀತಿ ಇದೆ. ಅದು ಗೊತ್ತಿರೋರಿಗೆ ಮಾತ್ರ ಗೊತ್ತಿರತ್ತೆ. ಕೆಲವು ರಿಲೇಷನ್ ಏನಿರುತ್ತೆ ಗೊತ್ತಾ ಮೇಡಮ್, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಇದ್ಯಾವ ಥರ ಅದ್ಯಾವ ಥರ ಅಂತ ನಾವು ಹೊರಗಡೆಯಿಂದ ಮಾತಾಡ್ತಿರ್ತೀವಲ್ಲ, ಆ ಬಾಂಡಿಂಗ್ ನೋಡಿದವ್ರಿಗೆ ಸ್ವಲ್ಪನಾರು ಅರ್ಥ ಆಗುತ್ತೆ. ಯಾವುದೇ ಕಾರಣಕ್ಕೂ ವಿಜಿ ಅವ್ರನ್ನ ಬಿಟ್ಕೊಡೋದಿಲ್ಲ ಆ ಪ್ರೀತಿಯಿಂದ. ಫ್ರೆಂಡ್ಶಿಪ್ ಬಿಫೋರ್ ಇಂಡಸ್ಟ್ರಿಗೆ ಬರಬೇಕು. ಇಲ್ಲ, ನಾನು ಇಂಡಸ್ಟ್ರಿನಲ್ಲಿದ್ದೆ, ಅಂದರೆ ನಾನು ಹಾಡ್ತಿದ್ದೆ. ನಾನು ಮತ್ತು ವಿಜಿ ಇಬ್ಬರೂ ಒಂದು ಚಾನಲಲ್ಲಿ ನಿರೂಪಕರಾಗಿದ್ವಿ ಫಾರ್ ಅ ಶಾರ್ಟ್ ಪೀರಿಯಡ್, ತುಂಬ ಫಾರ್ ಅ ವೆರಿ ಶಾರ್ಟ್ ಪೀರಿಯಡ್ಡು ವಿಜಿ ಮಾಡಿದ್ದು. ಅಲ್ಲಿ ಪರಿಚಯ ಆಗಿತ್ತು. ನಾವು ಮೇಕಪ್ ರೂಮ್ನಲ್ಲಿ ಸಿಕ್ಕಿದ್ದು ಫಸ್ಟು. ಶಿ ವಾಸ್ ವೆರಿ ಬ್ಯೂಟಿಫುಲ್. ಶಿ ವಾಸ್ ಈಗಲೂ ತುಂಬಾ ಚೆನ್ನಾಗಿದ್ದಾಳೆ. ಶಿ ಹ್ಯಾಡ್ ಕರ್ಲಿ ಹೇರ್, ತುಂಬ ಚೆನ್ನಾಗಿತ್ತು. ಸೊ ನಾನು ಅದರಿಂದ ಫಸ್ಟ್ ಮಾತಾಡ್ಸಿದ್ದೀನಿ, ತುಂಬ ಚೆನ್ನಾಗಿದೆ ಹಿಂಗೆ ಅಂತ. ಬಟ್ ಶಿ ಈಸ್ ವೆರಿ ಯಂಗರ್ ಟು ಮೀ. ಆ್ಯಂಡ್ ಅದಾಗಿ ಹಿಂಗೆ ಒಂದು 2-3 ಒಟ್ಟೊಟ್ಟಿಗೆ ನಮ್ಮದು ಶೂಟಿಂಗ್ ಎಲ್ಲ ಸ್ಕೆಡ್ಯೂಲ್ ಆಗ್ತಾಯಿತ್ತು. ಅದಾಗಿ ಸ್ವಲ್ಪ ಟೈಮ್ಗೆ ಅವ್ರಿಗೆ ದರ್ಶನ್ ಅವ್ರಿಗೆ ಯಾವಾಗ ಮೆಜೆಸ್ಟಿಕ್ ಸಿನಿಮಾ ಇದು ಸಿಕ್ತೋ, ಅದಾಗಿ ಸಿನಿಮಾ ರಿಲೀಸ್ ಆಗೋ ಒಂದು ಹಂತ ಬಂದಾಗ ಶಿ ಲೆಫ್ಟ್. ಅದನ್ನು ಕೂಡ ಮಾಡ್ತಾ ಇರಲಿಲ್ಲ ಅವಳು ಚಾನಲಲ್ಲಿ. ಚಾನಲಲ್ಲೂ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಶಿ ಗಾಟ್ ಅ ವೆರಿ ಗುಡ್ ಜಾಬ್. ತುಂಬ ದೊಡ್ಡ ಕಂಪ್ನಿಯಲ್ಲೇ ಸಿಕ್ಕಿತ್ತು. ಅದು ಕೂಡ ಅವಳು ಹೋಗಲಿಲ್ಲ. ಬಿಕಾಸ್ ಶಿ ಗಾಟ್ ಮ್ಯಾರಿಡ್. ಮದುವೆ ಆದಮೇಲೆ ಫ್ಯಾಮಿಲಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾಯಿದ್ಲು. ನಮ್ಮ ಜೊತೆ ಎಲ್ಲೇ ಬಂದ್ರೂ ಈ ಟೈಮಿಂದ ಈ ಟೈಮು ಅಷ್ಟೇ. ಆ ಟೈಮ್ ಒಳಗಡೆ ವಿನೀಶ್ ಬರ್ತಾನೆ, ಸ್ಕೂಲಿಂದ ಬರ್ತಾನೆ, ಅವನಿಗೆ ಇದು ಸ್ನ್ಯಾಕ್ಸ್ ಇರ್ಬೋದು, ಇದಿರ್ಬೋದು. ಆಮೇಲೆ ಎಕ್ಸಾಮ್ ಟೈಮ್ ಇದ್ದರೆ ಆ ಟೈಮಲ್ಲಂತೂ ಯಾವುದೇ ಕಾರಣಕ್ಕೆ ಫೋನು ತೊಗೊಳ್ತಿರ್ಲಿಲ್ಲ. ಅಷ್ಟು ಶಿ ಈಸ್ ವೆರಿ ವೆರಿ ಕೇರಿಂಗ್. ಚಾನಲಲ್ಲಿ ತುಂಬ ಶಾರ್ಟ್ ಪೀರಿಯಡ್ ನೀವು ಒಟ್ಟಿಗೆ ಕೆಲಸ ಮಾಡಿದ್ದಾದರೂ ಯಾವತ್ತಾದರೂ ಚಾನಲ್ ಮುಂದೆ ಅವತ್ತಿಗೆ ದರ್ಶನ್ ಸರ್ ಬಂದಿದ್ದು ಇನ್ಸಿಡೆಂಟ್ಗಳು ನಿಮಗೆ ಗೊತ್ತಿದೆಯಾ ಅಥವಾ ನೋಡಿದ್ದಿದೆಯಾ? ಇಲ್ಲ, ಯಾವತ್ತಿಗೂ ಇಲ್ಲ. ನಾನು ನೋಡಿಲ್ಲ. ಬಂದಿದ್ರೇನೋ ಗೊತ್ತಿಲ್ಲ, ನಾನು ನೋಡಿಲ್ಲ. ಬಟ್ ಮಾತಾಡಿದ್ದಿದೆ. ಸುಮ್ಮನೆ ಹಾಗೆ ಮಾತಾಡ್ತಾಯಿದ್ದು, ಹಿಂಗೆ ಅವ್ನಿಗೆ ಒಳ್ಳೆ ಇದು ಸಿಕ್ಕಿದೆ, ಸಿನಿಮಾ ಸಿಕ್ಕಿದೆ, ಈ ಥರದ್ದು. ಅಲ್ಲೂ ನಾವು ಜಾಸ್ತಿ ಮಾತಾಡಿಲ್ಲ. ನನಗೆ ಗೊತ್ತಿರೋಂಗೆ ಅಲ್ಲೊಂದು 2-3 ಸರಿ ನಾವು ಒಂದೇ ಟೈಮ್ ಸ್ಕೆಡ್ಯೂಲಲ್ಲಿ ಇರ್ತಾ ಇದ್ದಾಗ ಮಾತ್ರ ಸಿಕ್ಕಿದ್ದಿದ್ದು ಅಷ್ಟೇ. ನಾವಿಬ್ಬರು ಲೇಡೀಸ್ ಆಗಿರೋದ್ರಿಂದ ನಾನು ಈ ಕ್ವಶನ್ ಕೇಳಲೇಬೇಕು. ಯಾರೊಬ್ಬರು ಬದುಕಲ್ಲೂ ಅಂದರೆ ಒಂದು ಸಂಸಾರ ತುಂಬ ಚೆನ್ನಾಗಿದೆ ಅಂತಂದಾಗ ಅಲ್ಲಿಗೆ ಒಂದು ಗಂಡು ಆಗಲಿ ಅಥವಾ ಇನ್ನೊಂದು ಹೆಣ್ಣಾಗಲಿ ಪ್ರವೇಶ ಮಾಡಬಾರ್ದು, ವೆಲ್ ಎಜುಕೇಟೆಡ್ ಆಗಿದ್ದರೆ ಮತ್ತು ಮಾನವೀಯತೆ ದೃಷ್ಟಿಯಿಂದ ನೋಡಿದ್ರೆ. ಬಟ್ ಪವಿತ್ರ ಅವ್ರ ಗೆಳತಿನೋ ಅಥವಾ ಅವ್ರ ಬಾಂಡಿಂಗ್ ಬೇರೆ ಥರ ಇದೆಯೋ ಅದು ನಾವಿಲ್ಲಿ ವಿಶ್ಲೇಷಣೆ ಮಾಡೋದು ಬೇಡ. ಬಟ್ ವಿಜಯಕ್ಕನಿಂದನೇ ದರ್ಶನ್ ಸರ್ ಅವರ ಲೈಫಲ್ಲಿ ವಿಜಯ ಮತ್ತು ಲಕ್ಷ್ಮಿ 2 ಸಿಕ್ತು ಅಂತಾಯಿತು. ಬಟ್ ಇವತ್ತು ಅವರಿಂದನೇ ಈ ಥರದ್ದು ಸಿಚುಯೇಷನ್ಗೆ ಜೈಲ್ಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ಬಂದರೂ ಕೂಡ ಈವನ್ ವಿಜಯಕ್ಕನ ಸ್ಥಾನದಲ್ಲಿ ಬೇರೆ ಯಾವುದೇ ಹೆಣ್ಣಿದ್ದಿದ್ರು ಬಹುಶಃ ಹಿಂಗೆ ನಿಂತ್ಕೋತಾ ಇರಲಿಲ್ಲ. ನನಗೋಸ್ಕರ ಏನಾದರೂ ಮಾಡಿ ತನಗೋಸ್ಕರ ಜೈಲ್ಗೆ ಹೋದರೆ ಯಾವುದೇ ಹೆಣ್ಣು ನಿಂತ್ಕೋತಾಳೆ. ಸೊ ತನ್ನ ಸಂಸಾರವನ್ನು ಹೊಡೆದಿರ್ತಕ್ಕಂಥ ಅಥವಾ ಹೊಡಿಬೇಕು ಅಂತ ನೋಡ್ತಿರ್ತಕ್ಕಂಥ ಇನ್ನೊಂದು ಹೆಣ್ಣಿನ ಪರವಾಗಿ ಯಾವ ಹೆಣ್ಣು ನಿಂತ್ಕೊಳ್ಳಲ್ಲ. ಬಟ್ ವಿಜಯಕ್ಕನ ಈ ಗಟ್ಸ್ಗೆ ಅಥವಾ ಆಕೆಯ ಮನಸ್ಸಿಗೆ ಅಥವಾ ಅವರ ಒಂದು ಉದಾರತೆಗೆ ತಾವು ಏನು ಹೇಳಕ್ಕೆ ಬಯಸ್ತೀರ ಮ್ಯಾಮ್ ಈ ಒಂದು ಇನ್ಸಿಡೆಂಟಲ್ಲಿ? ಇಲ್ಲ, ನಂಗೆ ಮುಂಚೆಯಿಂದ ಗೊತ್ತಿರೋಂಗೆ ವಿಜಿ ಇರೋದೇ ಹಾಗೆ. ಮನೆ ದರ್ಶನ್ ವಿಷಯನ ಏನಾದರೂ ನಾವು ಸುಮ್ಮನೆ ತಮಾಷೆಗೆ ಏನಾದರೂ ಮಾತಾಡ್ತಾ, ಈಗ ಯಾವುದೋ ಸಿನಿಮಾ ಇದು ಸ್ವಲ್ಪ ಹಿಂಗೆ ಮಾಡಬೇಕಾಯ್ತಲ್ಲ ಹಿಂಗಂತ, ಇಲ್ಲ ಹಾಗೆ ಚೆನ್ನಾಗಿದೆ, ಹಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ, ಇದು ಹಾಗೆ. ನಾನು ಈವನ್ ಕಾಟೇರ ಸಿನಿಮಾದಲ್ಲೂ ಏನೂ ಗ್ಲಾಮರ್ ಇಲ್ಲ, ಮೇಕಪ್ ಇಲ್ಲ ದರ್ಶನ್ ಅವ್ರಿಗೆ. ಸೊ ಅದು ಹೆಂಗೆ ಒಪ್ಕೊಂಡ್ರೆ ಹಂಗೆ ಚೆನ್ನಾಗಿದೆ, ಅದಕ್ಕೆ ಚೆನ್ನಾಗಿರೋದು, ಅದಕ್ಕೆ ಹಂಗೆ ಇರೋದು ಅಂತ ಪ್ರತಿಯೊಂದರಲ್ಲೂ ಶಿ ವಾಸ್ ಸ್ಟ್ಯಾಂಡಿಂಗ್ ವಿತ್ ಹಿಮ್. ನಾವು ಸಣ್ಣ ಪುಟ್ಟ ಜಗಳನ ಹೇಳ್ತಾರೆ, ಸಣ್ಣ ಪುಟ್ಟ ನಾನು ರೇಗ್ಸಕ್ಕೆ ಹೇಳಿದ್ರು ಅಲ್ಲೂ ಬಿಟ್ಕೊಡ್ತಾ ಇರಲಿಲ್ಲ. ಸೊ ಅಂಥ ವಿಜಿ ಇವಾಗ ದರ್ಶನಣ್ಣ ಅವ್ರದ್ದು ಭಾಳ ತುಂಬ ಇಂಪಾರ್ಟೆಂಟ್ ಸ್ಟೇಜ್ ಇದು. ಅಂದರೆ ತುಂಬ ಏನೋ ಇದಕ್ಕಿಂತ ಇನ್ನೇನು ಪ್ರಾಬ್ಲಮ್ ಬರೋಕ್ಕೆ ಸಾಧ್ಯ ಅಲ್ವಾ? ಇಷ್ಟು ದೊಡ್ಡ ಪ್ರಾಬ್ಲಮ್ನಲ್ಲಿ ಜೊತೆಗೆ ನಿಲ್ಲೇಬೇಕು ಅಂತ ನಿಂತಿದ್ದಾಳೆ ಅಂತಂದರೆ ದಟ್ ಈಸ್ ವಾಟ್ ವಿಜಿ. ಅವಾಗಲೂ ಹಾಗೆ ಇದ್ದಿದ್ದು, ಈಗಲೂ ಹಾಗೇನೆ, ಮುಂದೆನೂ ಹಾಗೇನೆ. ಆ್ಯಂಡ್ ಆ ಪ್ರೀತಿ ಇದೆಯಲ್ಲ, ನಾನು ಅದನ್ನೇ ನಿಮ್ಗೆ ಹೇಳಿದ್ದು, ಅದನ್ನ ಯಾರಿಗೂ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಸೊ ಅವಾಗ ಏನಿತ್ತು, ಎಷ್ಟು ಪ್ರೀತಿಸ್ತಾಳೆ ಅವಳು ಅಥವಾ ಅವ್ರು ಇವಳನ್ನ ಎಷ್ಟು ಪ್ರೀತಿಸ್ತಾರೆ ಅನ್ನೋದು, ಇಲ್ಲಾಂದರೆ ಯಾವಾಗಲೂ ನೀವು ಹೇಳೋ ಪ್ರಕಾರ ಸಣ್ಣ ಪುಟ್ಟದಕ್ಕೇನೇ ಇವಾಗ ರಿಲೇಷನ್ಗಳು ನಿಲ್ಲಲ್ಲ. ನನ್ನ ಊಟ ಇದ್ಬೇಕು ಅಂತಂದರೆ ಅವಳು ಇದು ಹೇಳ್ತಾಳೆ, ಅದಕ್ಕೆ ನಾವು ಡಿವೋರ್ಸ್ ತೊಗೋತೀವಿ ಅನ್ನೋ ಕಾಲ ಇದು. ಸೊ ಆ ಥರದ್ರ ಸಿಚುವೇಷನಲ್ಲಿ ಅವರು ಇವಳನ್ನ ಬಿಟ್ಕೊಡಲ್ಲ, ಇವಳು ಅವ್ರನ್ನ ಬಿಟ್ಕೊಡಲ್ಲ ಅಂತಂದರೆ ಈ ಮಧ್ಯದಲ್ಲಿ ನೀವು ಯಾರು ಏನು ಬಂದರೂ ಹೋದ್ರೂ ಅಷ್ಟೇ ಅದು. ಸೊ ಲೆಟ್ ಮೀ ಟೆಲ್ ಯು ದಿಸ್. ಏಕೆಂದರೆ
ವಿಜಿ ಬಂದಿರೋದು ದರ್ಶನ್ ಅವ್ರ ಲೈಫ್ನಲ್ಲಿ, ದರ್ಶನ್ ಅವ್ರು ಬರೀ ದರ್ಶನ್ ಆಗಿದ್ದಾಗ, ಚಾಲೆಂಜಿಂಗ್ ಸ್ಟಾರ್ ಆದಮೇಲಲ್ಲ. ಸೊ ಚಾಲೆಂಜಿಂಗ್ ಸ್ಟಾರ್ ಆದಮೇಲೆ ಬಹಳಷ್ಟು ಜನ ಬರ್ಬೋದು, ಹೆಲ್ಪ್ ಕೇಳ್ಕೊಂಬರ್ತಾರೆ, ಇನ್ನೊಂದೇನಕ್ಕೋ ಬರ್ತಾರೆ, ನಮ್ಗೆ ಅದನ್ನು ಮಾಡಿಸ್ಕೊಡಿ, ಇದನ್ನು ಮಾಡಿಸ್ಕೊಡಿ, ಯಾವ್ಯಾವುದೋ ಸಂಘ ಸಂಸ್ಥೆಗಳು ಬರ್ತಾರೆ, ಎಲ್ಲರ ಹತ್ರನೂ ಅವ್ರು ಚೆನ್ನಾಗೇ ಮಾತಾಡ್ತಾರೆ, ಎಲ್ಲರ ಹತ್ರನೂ ಚೆನ್ನಾಗೇ ಇರ್ತಾರೆ. ಆ್ಯಂಡ್ ನೀವು ಹೇಳಿದಾಗೆ ಈಗ ಯಾವುದೋ ಒಂದು ವಿಷಯಕ್ಕೆ ಯಾರಿಗೋ ಹೆಲ್ಪ್ ಮಾಡೋಕ್ಕೆ ಹೋಗಿ ಹಿಂಗೆ ಸಿಕ್ಕಾಕೊಂಡ್ರು, ಅದು ಬೇಕಿತ್ತಾ ಅನ್ನೋವಂಥದ್ದನ್ನು ಯೋಚನೆ ಮಾಡಿದ್ರೂ ಅಲ್ಲೂ ಸಹಾಯನೇ ಇದೆ, ಅಲ್ಲೂ ಯಾರಿಗೋ ಸಪೋರ್ಟ್ ಮಾಡೋಕ್ಕೆ ಹೋಗಿದ್ದಾರೆ, ಅಲ್ಲೂ ಏನೋ ಒಳ್ಳೆತನದಲ್ಲೇ ಹೋಗಿರ್ತಾರೆ. ಬಟ್ ಸಿಕ್ಕಾಕೊಂಡಿದ್ದಾರೋ ಅಥವಾ ಇನ್ನೇನಾಗಿದೆ ಅನ್ನೋದನ್ನು ತನಿಖೆ ಮುಖಾಂತರನೇ ನಮ್ಗೆ ಗೊತ್ತಾಗಬೇಕು, ಬಿಟ್ಟರೆ ನಮ್ಗೆ ಗೊತ್ತಿರೋದು ಏನೂ ಇಲ್ಲವೇ ಇಲ್ಲ, ಇಷ್ಟೇ ಗೊತ್ತಿರೋದು. ಹೌದು, ಈಸ್ ಹೆಲ್ಪಿಂಗ್ ಅಂತ. ಓಕೆ, ಕೊನೆ ಅಂದರೆ ಪೋಸ್ಟಲ್ಲಿ ಒಂದು ಲೈನ್ ಇದೆ, ಚಿನ್ನ ಇದು ಕುಲುಮೇಲಿ ಬೇಯ್ತಾ ಇದೆ. ಸೊ ಅದು ಒಂದು ಲೈನ್ ಬರ್ಕೊಂಡಿದ್ದೀರಾ, ಅದನ್ನು ನಿಮ್ಮ ಬಾಯೆಲ್ಲ ಹೇಳೋದಾದ್ರೆ? ಇಲ್ಲ, ದರ್ಶನ್ ಅಂದ್ರೇ ಚಿನ್ನ. ಅದು ಹಾಗೆ ನೋಡೋಕೆ ಹೋದರೆ ಈ ಎಲ್ಲ ಅವಮಾನಗಳು, ಸಿಕ್ಕಾಬಟ್ಟೆ ಹಿಂಸೆಗಳು, ಸಿಕ್ಕಾಬಟ್ಟೆ ಏನೇನೋ ಹಿಡನ್ ಪೇಯ್ನ್ ಎಲ್ಲ ತುಂಬ ಇದೆ. ಎಲ್ಲವನ್ನೂ ಹೇಳ್ಕೊಳ್ಳೋ ಅಂಥ ಅದಾಗಿಲ್ಲದೆ ಇರ್ಬೋದು. ಸೊ ಅಂಥದ್ದನ್ನು ಅವ್ರು ಎಲ್ಲೋ ಒಂದು ಕಡೆ ತೋಡ್ಕೋತಾರೆ, ಎಲ್ಲೋ ಒಂದು ಕಡೆ ನೋವಾಗಿದೆ ಅನ್ನೋದನ್ನು ಯಾವುದೋ ಮುಖಾಂತರ ಅವ್ರ ಭಾಷೆನಲ್ಲಿ, ಅವರ ಭಾಷೆನಲ್ಲಿ ಕೆಲವು ಸರಿ ಹೇಳಿದಾಗ ಅದು ಕಟುವಾಗಿ ಅಂತ ಅನಿಸಿರ್ಬೋದು. ಆದರೆ ನಾವು ನೋಡಿದಂಥ ದರ್ಶನ್ ಏನಿದ್ದಾರೆ, ಅವರ ಸ್ನೇಹವನ್ನು, ಅವ್ರ ಪ್ರೀತಿಯನ್ನು ಅನುಭವಿಸಿದಂಥವ್ರು, ಆ ಅಪ್ಪುಗೆಯನ್ನು ಅನುಭವಿಸಿದವರು ಯಾರ್ಯಾರಿದ್ದಾರೋ ಅವ್ರು ಹೇಳ್ತಾರೆ ಚಿನ್ನನೇ, ಇದು ವಜ್ರನೇ ಅಂತ. ಸೊ ನಾನು ಹೇಳ್ತಾ ಇದ್ದೆ, ಈಗ ನಾವೆಲ್ಲರೂ ಚಿನ್ನದ ಒಡವೆ ಉಪಯೋಗಿಸ್ತೀವಿ, ನೀವು ಹೊಸದಾಗಿದ್ದಾಗ ಹೊಳೆಯುತ್ತೆ, ತುಂಬ ಚೆನ್ನಾಗಿ ಹೊಳೆಯುತ್ತೆ. ಒಂದಷ್ಟು ವರ್ಷಗಳ ನಂತರ ಎಲ್ಲ ಸುತ್ತಮುತ್ತಲಿನ ಇದೇನೆ, ಕಸ ಕಡ್ಡಿ ಗಾಳಿಗೆ ಎಲ್ಲ ಕಲ್ಮಶ ಸೇರಿಕೊಂಡು ಅದು ಕಳ್ಕೊಂಬಿಡುತ್ತೆ, ಶೈನಿಂಗ್ ಕಳ್ಕೊಂಬಿಡುತ್ತೆ, ಅದರೊಳಗಡೆ ಏನೇನೋ ಇಂಪ್ಯೂರಿಟೀಸ್ ಬರುತ್ತೆ. ಸೊ ಇದೆಲ್ಲ ಇಂಪ್ಯೂರಿಟೀಸ್ ಹೋಗ್ಬೇಕಂದ್ರೆ ಎಗೇನ್ ಯು ಹ್ಯಾವ್ ಟು ಪಾಲಿಷ್ ಇಟ್, ಎಗೇನ್ ಯು ಹ್ಯಾವ್ ಟು ಗಿವ್ ಟೈಮ್, ಎಗೇನ್ ಯು ಹ್ಯಾವ್ ಟು ಪಾಲಿಷ್ ಇಟ್, ಎಗೇನ್ ಯು ಹ್ಯಾವ್ ಟು ಡಿಪ್ ಇನ್ ಇದು ಮರ್ಕ್ಯುರಿ ಇದರಲ್ಲಿ ಅವ್ರದ್ದು ಏನು ಹಾಕ್ತಾರೆ ಅದಕ್ಕೆ ಹಾಕ್ತಾರೆ, ಹಾಕ್ಬಿಟ್ಟು ತೆಗೆದಾಗ ಹೊಳೆಯೋ ಚಿನ್ನನೇ ವಿತೌಟ್ ಎನಿ ಕಲ್ಮಶ ಇಲ್ಲದೇ ಆಚೆ ಬರುತ್ತೆ. ಸೊ ದಿಸ್ ಈಸ್ ದ ರೈಟ್ ಟೈಮ್. ಇದನ್ನು ದಾಟ್ಕೊಂಡು ಕಷ್ಟಪಟ್ಟು, ನಿಜ ತುಂಬ ಕಷ್ಟ ಇದೆ ಇದು, ಇದನ್ನು ದಾಟೋದು ಅಂತಿಂತ ಸುಲಭ ಅಲ್ವೇ ಅಲ್ಲ. ಒಬ್ಬ ದೊಡ್ಡ ಸ್ಟಾರ್ ಇವಾಗ ಆ ಒಂದು ಕಷ್ಟದ ಪರಿಸ್ಥಿತಿಲಿದ್ದಾರೆ ಅಂತಂದರೆ ಅವ್ರ ಜೊತೆನಲ್ಲಿ ಅವರೊಬ್ಬರೆಲ್ಲ ನಾವೆಲ್ಲರೂ ಇದ್ದೀವಿ, ಎಲ್ಲ ಅಭಿಮಾನಿಗಳು ಅವ್ರ ಜೊತೆಯಲ್ಲಿ ಅಲ್ಲೇ ಇದ್ದಾರೆ, ಆ ಒಂದು ಜಾಗದಲ್ಲೇ ಇದ್ದಾರೆ. ಸೊ ಅದರಿಂದ ಆಚೆ ಬರೋ ಅಷ್ಟರಲ್ಲಿ ಡೆಫಿನೆಟ್ಲಿ ಅವ್ರು ಪುಟಕ್ಕಿಟ್ಟು ಚಿನ್ನನೇ ಆಗಿರ್ತಾರೆ. ಖಂಡಿತವಾಗ್ಲೂ ಆಚೆ ಬಂದಾಗ ಅವ್ರ ಜೀವನ ಬೇರೆ ಥರ ಆಗುತ್ತೆ. ಎವ್ರಿಥಿಂಗ್ ಈಸ್ ಫಾರ್ ದ ಬೆಟರ್ ಲೈಫ್ ಅನ್ನೋ ಥರ ಇನ್ನೂ ಬೆಟರ್ ಪರ್ಸನ್ ಆಗಿ ಬರ್ತಾರೆ, ಇನ್ನೂ ಒಳ್ಳೆ ವ್ಯಕ್ತಿತ್ವವನ್ನು ಇನ್ನೂ ಚೆನ್ನಾಗಿ ಅಳವಡಿಸ್ಕೊಂಡು ಬರ್ಬೋದು, ಇನ್ನೂ ಒಳ್ಳೊಳ್ಳೆ ಸಿನಿಮಾ ಆಗುತ್ತೆ, ಇನ್ನೂ ಚೆನ್ನಾಗಿ ಸೂಪರ್ ಡ್ಯೂಪರ್ ಹಿಟ್ ಆಗೋಂಥ ಸಿನಿಮಾಗಳು ಅವರಿಂದ ಬರುತ್ತೆ. ಆ್ಯಂಡ್ ಅವ್ರ ಫ್ಯಾಮಿಲಿ ಪರ್ಸನ್ ಆಗಿದ್ದಿದ್ದು ಎಷ್ಟು ಜನ ನೋಡಿದಾರೋ ಇಲ್ವೋ ಗೊತ್ತಿಲ್ಲ, ನಾವು ನೋಡಿದ್ದೀವಿ ಅವ್ರು ಎಷ್ಟು ಮಗನನ್ನು ಎಷ್ಟು ಇಷ್ಟಪಡ್ತಾರೆ, ವಿನೀಶ್ಗೆ ಎಷ್ಟು ಪ್ರಾಣ ಅಪ್ಪ ಅಂದರೆ ಅನ್ನೋದನ್ನು ನಾವು ನೋಡಿದ್ದೀವಿ. ಅವ್ರಿಗೋಸ್ಕರ ಇವ್ನು ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದಿರ್ಬೋದು, ಅವ್ರಿಗೋಸ್ಕರ ಇವಂದೆಷ್ಟೋ ವಿಷಯಗಳನ್ನ ಚೇಂಜ್ ಮಾಡ್ಕೊಳ್ಳೋದಿರ್ಬೋದು. ಅಪ್ಪನ ಹಾಗೇ ಪ್ರಾಣಿಗಳಂದರೆ ಪ್ರಾಣ ವಿನೀಶ್ಗೆ. ಈ ಥರದ್ದೆಲ್ಲ ಒಂದಷ್ಟು ಇದೆಯಲ್ಲ, ಅದೆಲ್ಲ ಇನ್ನೂ ಚೆನ್ನಾಗಿ ಮುಂದುವರಿಯುತ್ತೆ. ಆ್ಯಂಡ್ ದೇ ವಿಲ್ ಬಿ ಇನ್ ಅ ವೆರಿ ಗುಡ್ ಲೈಫ್ ಅನ್ನೋದು ನನ್ನ ಆಸೆ. ಶಮಿತಾ ಮ್ಯಾಮ್, ಕೊನೆ ಕ್ವಶನ್ ಏನಂದರೆ, ಪ್ರಾಣಿಗಳನ್ನೇ ಅಷ್ಟು ಪ್ರೀತಿಸೋ ದರ್ಶನ್ ಅವರು, ಸೊ ಪ್ರಾಣಿಯಂತೆ ವರ್ತಿಸಿದ್ದಾರೆ, ಹೊಡೆದು ಸಾಯಿಸಿದ್ದಾರೆ, ಮೃಗಕ್ಕಿಂತ ಕಡೆ ಅಂತೆಲ್ಲ ಮಾತಾಡ್ತಾರೆ. ಬಟ್ ಪೊಲೀಸವರು ಹೇಳ್ತಾರೆ ಇದು ತನಿಖೆ ಹಂತದಲ್ಲಿ ಇರುವಾಗ ಮಾತಾಡಬಾರ್ದು, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರುವಾಗ ಮಾತಾಡಬಾರ್ದು ಅಂತ. ಆದರೆ ಅದಕ್ಕೆ 108 ಬೆರೆಸಿ ಮಾತಾಡುವಂಥ ಕೆಲಸಗಳಾಗುತ್ತೆ. ಬಟ್ ಆದರೆ ಅವರು ಇಂಡಸ್ಟ್ರಿಗೆ ಬರಬೇಕಾದ್ರೆ ನೀವು ಬರೆದಂಥ ಸಾಲುಗಳು ತುಂಬ ಇದೆ. ಹಸುವಿನಿಂದ ಬಳಲಿದ್ದಾರೆ, ಒಂದೊತ್ತು ಊಟಕ್ಕೂ ಕಷ್ಟ ಆಯಿತು, ಆರಂಭದಲ್ಲಿ ಅವಮಾನ ಅನುಭವಿಸಿದ್ದಾರೆ, ಶೂಟಿಂಗ್ ಸೆಟ್ಟಲ್ಲಿ ಊಟಕ್ಕೆ ಕೂತ್ಕೊಂಡಾಗ ಯಾರೋ ತಟ್ಟೆನ ಕಾಲಲ್ಲಿ ಒದ್ದಿದ್ದ ಇನ್ಸಿಡೆಂಟ್ನ ಅವರೇ ವೀಕೆಂಡ್ ವಿತ್ತಲ್ಲಿ ಶೇರ್ ಮಾಡಿದರು. ಈ ಥರದ್ದು ಒಂದು ಸ್ಕ್ರ್ಯಾಚ್ ಲೆವೆಲಿಂದ ಬಂದಂಥ ಮನುಷ್ಯ ಇವತ್ತಿಗೂ ಶೂಟಿಂಗ್ ಸೆಟ್ಟಲ್ಲಿ ಲೈಟ್ ಬಾಯ್ ಮಾಡ್ತಿರ್ತೋ ಕೆಲಸನ ಮತ್ತು ಅಸಿಸ್ಟೆಂಟ್ ಕ್ಯಾಮ್ರಾಮೆನ್ಗಳು ಮಾಡ್ತಿರ್ತೋ ಕೆಲಸನ ನೋಡ್ಕೊಂಡು ಕೂತ್ಕೊಂಡಿರೋವಂಥ ಮನುಷ್ಯ ಹೊಡೆದು ಸಾಯ್ಸೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಡಿ ಬಾಸ್ ಅಭಿಮಾನಿಗಳ ಮಾತು, ಜೊತೆಗೆ ಅವರು ಫ್ಯಾನ್ ಆಗಿ ನಿಮ್ಮದು ಮಾತು. ಬಟ್ ತುಂಬ ಜನ ಪ್ರೊಡ್ಯೂಸರ್ಸ್ ನಮಗೆ ಹಲ್ಲೆ ಮಾಡಿದ್ರು, ನಮ್ಗೆ ಹೊಡೆದಿದ್ರು ಅಂತಾರೆ. ಬಟ್ ಅವತ್ತು ಬೇರೆ ಥರ ಮಾತಾಡಿದ್ರು ಅವ್ರ ಜೊತೆಗೆ ಸಿನಿಮಾ ಮಾಡಬೇಕಾದ್ರೆ, ಇವತ್ತು ಬೇರೆ ಥರನೇ ಮಾತಾಡ್ತಿದ್ದಾರೆ. ಕೊನೆಯದಾಗಿ ಮೃಗ ಅಂದರೆ ಅದು ತಪ್ಪಾಗುತ್ತೆ ನನ್ನ ಪ್ರಕಾರ, ದರ್ಶನ್ ಅವ್ರನ್ನ ಮೃಗಕ್ಕೆ ಹೋಲಿಸ್ತಾ ಇದ್ದಾರೆ, ಅಂಥವ್ರಿಗೆ ತಮ್ಮ ಕಿವಿ ಮಾತೇನು ಅಂತ? ಇವಾಗ ಇಲ್ಲ, ಅದನ್ನೇ ತೊಗೊಳ್ಳೋಣ, ಮೃಗನೇ ತೊಗೊಳ್ಳೋಣ. ಮೃಗ ಅನ್ನೋವಂಥ ಒಂದು ಮೃಗ ಅಂದರೆ ಪ್ರಾಣಿ ಅಂತಲೇ, ಮತ್ತೇನು ಬೇರೆ ಅಲ್ಲ, ಪ್ರಾಣಿನೇ ಅಲ್ವಾ. ಈಗ ಎಷ್ಟೋ ಥರದ ಮೃಗಗಳಿದೆಯಲ್ಲ,
ಮೊಲನೂ ಮೃಗನೇ, ಪ್ರಾಣಿನೇ, ಸಿಂಹನೂ ಪ್ರಾಣಿನೇ. ಸೊ ಈಗ ಸಿಂಹ ಊಟ ಎಲ್ಲ ಮಾಡ್ಕೊಂಡು ಮಲಗಿರುತ್ತಲ್ಲ, ನಾನು ಅದಲ್ಲಿ ನೋಡಿದ್ದೀನಿ, ಊಟ ಮಾಡ್ಕೊಂಡು ನೀನು ಹೋಗಿ ತಿವಿದ್ರೂ ಅದೇನೂ ಮಾಡಲ್ಲ, ಅದು ಸುಮ್ಮನೆ ಮಲಗಿರುತ್ತೆ, ಏನೂ ಮಾಡಲ್ಲ. ಸೊ ಬಹಳಷ್ಟು ವಿಶ್ಲೇಷಣೆ ಮಾಡ್ತಾ ಹೋದರೆ ಈ ರೀತಿನ ಆ ರೀತಿನ ಹೀಗ ನನಗೆ ಗೊತ್ತಿರೋ ದರ್ಶನ್, ನಿಮಗೆ ಗೊತ್ತಿರೋ ದರ್ಶನ್ ಅಥವಾ ಇನ್ನೊಬ್ರಿಗೆ ಗೊತ್ತಿರೋ ದರ್ಶನ್ ಯಾರು ಅಷ್ಟೇ ನಮಗೆ ಮ್ಯಾಟ್ರ್ ಆಗೋದು. ಈಗ ಯಾರೋ ಹೇಳ್ತಾರೆ, ಯಾರೋ ಬಂದ್ಬಿಟ್ಟು ರೀ ಹಂಗೆ ಮಾಡಿದ್ರಿ, ನನಗೇನಪ್ಪ ಗೊತ್ತೋ, ನನಗೆ ಗೊತ್ತಿಲ್ಲ. ನನ್ನ ಜೊತೆ ಹೆಂಗಿದ್ದಾರೆ, ನಾನು ಯಾವ ರೀತಿಯಾಗಿ ಅವ್ರನ್ನ ನೋಡಿದೆ, ನನ್ನ ಜೊತೆನಲ್ಲಿ ಅವ್ರು ಹೆಂಗೆ ಬಿಹೇವ್ ಮಾಡಿದ್ರು, ನಾನು ಏನೇನು ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನೋ ಅದ್ರ ಮುಖಾಂತರ ನಾನು ಮಾತಾಡಬೇಕೇ ಹೊರತು ಯಾರೋ ಹೇಳಿದ್ದನ್ನು ನಾನು ಕೇಳೋಕ್ಕಾಗಲ್ಲ, ಅಥವಾ ಒಬ್ರು ಹೇಳಿದ್ದೀನಿ ಇನ್ನೊಬ್ರು ಕೇಳೋಕ್ಕಾಗಲ್ಲ. ನನಗೆ ಗೊತ್ತಿರೋವಂಥ ದರ್ಶನ್ನು ನೀವು ಹೇಳ್ದ ಹಾಗೇ ಆ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಾನೆ. ಅಂದರೆ ಅಷ್ಟು ಪ್ರೀತಿ ತುಂಬಿರೋ ಅಂಥವ್ರು. ಹಾಗೆ ಇನ್ ಕೇಸ್ ಯಾರಿಗೂ ಹೊಡೆದಿದ್ದಾರೆ ಅಂತ ಹೇಳ್ತಾರಲ್ವ, ಯಾರೋ ಹೊಡೆದ್ರು ಹಂಗೆ, ಹಾಗಾದ್ರೆ ಏನಕ್ಕೆ ಹೊಡೆದ್ರು ಅದು ಮುಚ್ಚೋಗ್ಬಿಟ್ಟಿರುತ್ತೆ. ಇಲ್ಲ ಹೊಡೆದ್ರು, ಅವ್ರು ಏನು ಮಾಡಿರ್ತಾರೆ ಅನ್ನೋದನ್ನು ಸೈಡ್ಲೈನ್ ಮಾಡಿ ಇದನ್ನು ಮಾತ್ರ ಫ್ರಂಟ್ ಲೈನಿಗೆ ತಂದಿರ್ತಾರೆ, ಬಿಕಾಸ್ ಹೀ ಈಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಸೊ ಇನ್ ನಾರ್ಮಲ್ ಮನುಷ್ಯರು ಆ ಥರ ಇದ್ದಾಗ ಇಬ್ಬರು ವಿಷಯನೂ ಮುಚ್ಚೋಗಿರುತ್ತೆ, ಇಬ್ಬರು ಅದನ್ನು ಮುಚ್ಚಿರ್ತಾರೆ. ಇಲ್ಲಿ ಒಬ್ರದ್ದು ಮಾತ್ರ ಆಚೆ ಬರುತ್ತೆ. ಆ ಥರನೂ ಆಗಿರ್ಬೋದು. ಬಟ್ ನನಗೆ ಗೊತ್ತಿರೋ ಹಾಗೆ ದರ್ಶನ್ದು ಬೇರೆಯೇ ವ್ಯಕ್ತಿತ್ವ ನೋಡಿದ್ದೀನಿ ನಾನು. ಓಕೆ, ಶಮಿತಾ ಅವ್ರ ಕಣ್ಣುಗಳಲ್ಲಿ ಭಾವುಕತೆ ಇದೆ. ಸೊ ಟಿ ವಿ ಚಾನಲ್ಸಲ್ಲಿ ಕಂಬೆಯಿಂದ ದರ್ಶನ್ ಇರೋ ಇನ್ಸಿಡೆಂಟ್ ನಾವು ನೋಡಿದಾಗ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ? ಇದು ಮೀಡಿಯಾದಲ್ಲಿ ಅವ್ರನ್ನ ಕಂಬಿ ಹಿಂದೆ ತೋರಿಸಿರೋದು, ಅದನ್ನು ನೋಡೋಕ್ಕೂ ಬೇಜಾರಾಗತ್ತೆ. ಯಾಕೆಂದರೆ ಕಂಬಿ ಹಿಂದೆ ದರ್ಶನ್ ಇರಲಿ ಅಂತ ಬಯಸೋವಂಥ ಮನಸ್ಸುಗಳು ಬದಲಾಗಬೇಕು ಮೊದಲಿಗೆ. ಯಾಕೆ ಈಗ ಅವರಲ್ಲಿ ಇರೋದನ್ನು ನಾವು ನೋಡೋಕ್ಕೂ ಇಷ್ಟಪಡಲ್ಲ, ಹಂಗೆ ನೋಡಿದ್ರೆ ನಮ್ಗೆ ತುಂಬ ಅನಿಸ್ತಾ ಇದೆ ದರ್ಶನವ್ರನ್ನ ನೋಡಬೇಕು. ಆದರೆ ದರ್ಶನ್ ಅವ್ರನ್ನ ಆ ರೀತಿ ಯಾಕೆ ನೋಡಬೇಕು? ಅವ್ರು ಬರಲಿ, ಹೊರಗಡೆ ಬಂದು ಅವ್ರನ್ನ ರಾಜನಾಗೇ ನೋಡೋಣ, ಅವ್ರನ್ನ ಚಾಲೆಂಜಿಂಗ್ ಸ್ಟಾರ್ ಆಗೇ ನೋಡೋಣ. ಇದು ಒಂದು ಚಾಲೆಂಜೇ, ಹೈಯೆಸ್ಟ್ ಚಾಲೆಂಜ್ ಅನಿಸುತ್ತೆ ನನಗೆ. ಅವರಿಗೆ ಯಾವ ಟೈಮಲ್ಲಿ ಅದನ್ನು ಬಿರುದು ಕೊಟ್ಟರೋ ಗೊತ್ತಿಲ್ಲ. ಚಾಲೆಂಜಸ್ ಮೇಲೆ ಚಾಲೆಂಜಸ್, ಆ್ಯಂಡ್ ದಿಸ್ ಇಸ್ ದ ಹೈಟ್ಸ್. ಸೊ ಈ ಚಾಲೆಂಜನ್ನು ಅವ್ರು ಮೀರಿ ಬರ್ತಾರೆ ಅನ್ನೋ ನಂಬಿಕೆ ಇದೆ ನಮಗೆ. ಆ್ಯಂಡ್ ಆ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದರೆ ಅದು ಮೀಡಿಯಾದಲ್ಲಿ ಮಾತ್ರ ನೋಡ್ತಾ ಇರೋದು. ಕಾಟೇರದು ಒಂದು ಫೋಟೋ ಇರ್ಬೋದು, ಅವರ ಆ ಫೋಟೋಗಳನ್ನೇ ಅಲ್ಲಿ ಹಾಕಿ ಇನ್ನಷ್ಟು ಅಭಿಮಾನಿಗಳಿಗೆ ಬೇಜಾರಾಗ್ತಾ ಇದೆ ಹೊರತು ಅದರಿಂದ ಇನ್ನೇನು ಹೆಚ್ಚೇನು ಬದಲಾಗಲ್ಲ. ಬೇಜಾರಾಗುತ್ತೆ, ಸಂಕಟ ಆಗುತ್ತೆ. ಅಯ್ಯೋ ಈ ಥರ ಇದ್ದಾರಲ್ಲ, ನಾವಿಲ್ಲಿ ಆರಾಮಾಗಿದ್ದೀವಿ, ನಾವಿಲ್ಲಿ ಒಂದು ಏನೋ ಊಟ ಮಾಡ್ಬೇಕಂದ್ರೂ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಅದು. ಅವ್ರನ್ನ ಪ್ರೀತಿಸೋ ಎಲ್ಲರಿಗೂ ಅವ್ರು ಅಲ್ಲಿದ್ದಾರೆ, ಹೆಂಗಿದ್ದಾರೋ ಏನೋ ಅಂತ. ಬಟ್ ದಿಸ್ ಈಸ್ ವಾಟ್ ಈಸ್ ಲೈಫ್ ಅಲ್ವಾ. ಬೇರೆ ಬೇರೆ ಥರ ತುಂಬ ದೊಡ್ಡವ್ರಿಗೆ ಜಾಸ್ತಿ ಚಾಲೆಂಜಸ್ ಬರೋದು. ಯಾಕೆಂದರೆ ನೀನು ಅದನ್ನ ತಡ್ಕೊಳ್ತೀಯ ಅಂತ ದೇವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ನಿನ್ನ ಶಕ್ತಿ ಏನು ಅಂತ ತೋರ್ಸೋಕ್ಕೆ ಕೆಲವು ಸರಿ ಚಾಲೆಂಜಸ್ ಬರುತ್ತೆ ಅಂತಾರೆ. ಹಾಗೆ ತಿಳ್ಕೊತಾ ಇದ್ದೀವಿ ನಾವು. ಆ್ಯಂಡ್ ಡೆಫಿನೆಟ್ಲಿ ವಿಜಯ್ ಅವ್ರ ಜೊತೆಯಲ್ಲಿ ಇರೋದ್ರಿಂದ ಈ ಚಾಲೆಂಜನ್ನ ಅವ್ರು ಖಂಡಿತವಾಗ್ಲೂ ಪಾರ್ ಮಾಡ್ಕೊಂಡು ಆಚೆ ಬರ್ತಾರೆ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಶಮಿತಾ ಮಲ್ನಾಡ್ ಅವರ ಮಾತುಗಳಾಗಿತ್ತು. ತುಂಬ ವಿಚಾರಗಳನ್ನು ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಹಂಚ್ಕೊಂಡ್ರು. ಅಂದರೆ ಭಗವಂತ ಎಲ್ರಿಗೂ ಕೂಡ ಕಷ್ಟದ ಸಮಯವನ್ನು ಕೊಡಲ್ಲ, ಯಾರಿಗೆ ತಡ್ಕೊಳ್ಳುವಂಥ ಶಕ್ತಿ ಇರುತ್ತೋ ಅವ್ರಿಗೆ ಮಾತ್ರ ಕೊಡ್ತಾರೆ. ಸೊ ಚಾಲೆಂಜಿಂಗ್ ಸ್ಟಾರ್ ಅನ್ನುವಂಥ ಬಿರುದನ್ನು ಯಾವಾಗ ಯಾರು ಯಾವ ಟೈಮಲ್ಲಿ ಕೊಟ್ಟರೋ ಗೊತ್ತಿಲ್ಲ. ಬಟ್ ಅವರು ಲೈಫಲ್ಲಿ ತುಂಬ ಚಾಲೆಂಜಸ್ಗಳನ್ನ ಫೇಸ್ ಮಾಡಿದರೆ ಇವಾಗ ಬಂದಿರತಕ್ಕಂಥ ಚಾಲೆಂಜಸ್ನು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಫೇಸ್ ಮಾಡಿ ಒಂದು ಕಲ್ಮಶವಿಲ್ಲದೆ ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪವನ್ನು ತಳ್ಳಿ ಹಾಕಿ ಆಚೆ ಬರ್ತಾರೆ. ಅವರು ಹೊರಗಡೆ ಬಂದ ಮೇಲೆ ರಾಜನಂತೆ ಮೆರೆಸೋದು ಇದ್ದೇ ಇದೆ. ಆ ಕ್ಷಣಕ್ಕಾಗಿ ನಾವು ಕೂಡ ಕಾಯ್ತಿದ್ದೀವಿ ಅನ್ನೋದು ಸಿಂಗರ್ ಆಗಿರ್ತಕ್ಕಂಥ ಶಮಿತಾ ಮಲ್ನಾಡ್ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.